ಆಸೆ ಆಕಾಂಕ್ಷೆಗಳು ಬೇರೆ ಬೇರೆಯಾಗಿರಬಹುದು, ಆದರೆ ಅದು ಈಡೇರಿದಾಗ ಸಂತೃಪ್ತಿ ಸಂತೋಷ ಲಭಿಸುತ್ತದೆ. ಆಸೆಗಳು ಕೇವಲ ಸಂತೋಷವನ್ನು ಮಾತ್ರ ಕೊಡೋದಿಲ್ಲ, ಅದು ಜೀವನವನ್ನೇ ಬದಲಿಸುತ್ತೆ. ಇಂದಿನ ನಾನಿರುವುದೇ ನಿಮಗಾಗಿ ಸಂಚಿಕೆಯಲ್ಲಿ ಯಾವ ಆಸೆ ಆಕಾಂಕ್ಷೆಗಳಿವೆ ಅಂತ ನೋಡೋಣ. ಆರ್ಮಿಗೆ ಹೋಗ್ಬೇಕು, ನಾನು ಮೇಜರ್ ಆಗಿ ವರ್ಕ್ ಮಾಡಬೇಕು ಅಂತ ಇಂಡಿಯನ್ ಆರ್ಮಿಲಿ ನನ್ನ ಆಸೆ. ಶಿವಣ್ಣನ ಒಂದ್ಸರಿ ನೋಡ್ಬೇಕಂತ ನಮಗೂ ಆಸೆ ಇದೆ. ಸಿಂಪಲ್ ಆಗಿ ಲೈಫ್ ಮಾಡಬೇಕು ಅನ್ನೋದೇ ನನ್ನ ಆಸೆ. ನಮ್ಮ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ಆಸೆ ನನಗಿದೆ. ನನ್ನ ಆಸೆ ಒಬ್ಬ ದೊಡ್ಡ ಇಂಜಿನಿಯರ್ ಆಗಬೇಕು. ಟಾಲಿವುಡ್ ಫೇಮಸ್ ಆ್ಯಕ್ಟರ್ ರಜನಿಕಾಂತ್ ಅವ್ರ ಫ್ಯಾನು, ಅವ್ರನ್ನ ಒಂದ್ಸಲಿ ಮೀಟ್ ಮಾಡ್ಬೇಕಂತ. ವೆಲ್ಕಮ್ ಕಲ್ಯಾಣ್ ಜ್ಯುವೆಲ್ಲರ್ಸ್. ನಾನಿರುವುದೇ ನಿಮಗಾಗಿ. ರಾಮಾಯಣ ಬಗ್ಗೆ ಎಲ್ಲರೂ ಕೇಳಿರ್ಬೋದು. ಅಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಪಾಯಿಂಟ್ಸ್ಗಳಿದೆ, ಒಳ್ಳೊಳ್ಳೆ ಗುಣಗಳಿದೆ. ಇದನ್ನ ನೋಡಿ ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ. ರಾಮಾಯಣ ನೋಡಿ ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ. ಬರೀ ಸಿನಿಮಾ ಮಾತ್ರ ಅಲ್ಲ, ನಿಜ ಜೀವನದಲ್ಲೂ ಕೆಲವು ಜನ ಅದನ್ನ ಅಳವಡಿಸ್ಕೊಂಡ್ರು. ಅದಕ್ಕೆ ಸಾಕಷ್ಟು ಎಕ್ಸಾಂಪಲ್ ಇದೆ. ನಮ್ಮ ತಂದೆ ಹಾಗೂ ನಾವು ಅಪ್ಪಣ್ಣ ಅಂತ ಕರಿತೀವಿ, ವರ್ಧಣ್ಣ ಅಂತ ಕರಿತೀವಿ. ಸೊ ಅವರಿಬ್ಬರೂ ಎಕ್ಸಾಂಪಲ್, ಮಾರಲ್ ಎಕ್ಸಾಂಪಲ್. ಅದು ರಾಮ ಲಕ್ಷ್ಮಣ ಅಂದರೆ ಅವ್ರ ಥರ ಇರಬೇಕು ಅಂತ ನನ್ನ ಫ್ಯಾಮಿಲಿ ನಾನೇ ನೋಡಿದ್ದೀನಿ. ಸೊ ಆ ಥರ ಸಾಕಷ್ಟು ಫ್ಯಾಮಿಲಿಲಿ ಇರ್ಬೋದು. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ಬರ್ತಾರೋ ಒಂದು ಬ್ರದರ್ ಯಾವ ರೀತಿ ಹೆಲ್ಪ್ ಆಗ್ತದೆ. ಯಾಕಂದರೆ ನಾವು ರಾಮಾಯಣದಲ್ಲಿ ರಾಮ ಅನ್ನೋದು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟ್ರು. ಆ ರಾಮ ಫಾರೆಸ್ಟ್ಗೆ ಹೋಗ್ಬೇಕಾದ್ರೆ ಬೇರೆ ಬ್ರದರ್ಸ್ಗಳ ಥರ ಲಕ್ಷ್ಮಣನು ಅಲ್ಲೇ ಇದ್ದಿರ್ಬೋದು, ಕಿಂಗ್ಡಮ್ಲೇ ಇದ್ದಿರ್ಬೋದು. ಆದ್ರೂ ಲಕ್ಷ್ಮಣ ಜೊತೆಗೆ ಹೋಗ್ತಾನೆ. ಯಾತಿಗೆ ಹೋಗ್ತಾನೆ? ರಾಮನ ಜೊತೆ ಆ ಕಷ್ಟದ ಜೊತೆಲಿ ಈತನೂ ಆ ಕಷ್ಟ ಎಲ್ಲ ಪಡ್ತಾನೆ. ಯಾತಿಗೆ ಪಡ್ತಾನೆ? ಸೊ ಯಾವಾಗಲೂ ಅಷ್ಟೇ ಬ್ರದರ್ ಇದೆಯಲ್ಲ, ಬ್ರದರ್ ಜೊತೆಲಿ ಯಾವ ರೀತಿ ಬೇಕಾದ್ರೆ ಮೋಟಿವೇಟ್ ಆಗ್ಬೋದು. ಇವಾಗ ಬರ್ತಾರೋ ಒಂದು ಬ್ರದರ್ಸ್ ಸಗಾಯ್ ರಾಜ್ ಹಾಗೂ ಉಪಕಾರ್ ರಾಜ್ ಅಂತ. ಉಪ್ಕಾರ್ ರಾಜ್ ಮತ್ತು ಸಗಾಯ್ ರಾಜ್ ಬೆಂಗಳೂರು ಸಮೀಪದ ಹಳ್ಳಿಯೊಂದರ ಅವಳಿ ಜವಳಿ. ಸುತ್ತಮುತ್ತಲ ಮಂದಿಗೆ ಈ ಅವಳಿಗಳ ಮೇಲೆ ವಿಶೇಷ ಪ್ರೀತಿ. ಒಟ್ಟಿಗೆ ಆಟ ಆಡ್ತಾರೆ, ಒಟ್ಟಿಗೆ ಜೀವಿಸ್ತಾರೆ. ಆದರೆ ವಿಧಿ ಈ ಅವಳಿ ಸೋದರರ ಬದುಕಿನಲ್ಲಿ ಕ್ರೂರ ಆಟವಾಡಿರೋದು ದುರಂತ. ಹಾಗಿದ್ರೆ ಏನದು? ಬನ್ನಿ, ಈ ಅವಳಿ ಸೋದರರಲ್ಲಿ ದೊಡ್ಡವನಾದ ಸಗಾಯ್ ರಾಜ್ನನ್ನ ಭೇಟಿ ಮಾಡೋಣ. ಸೊ ಫಸ್ಟ್ ಸಗಾಯ್ ರಾಜ್ನ ವೆಲ್ಕಮ್ ಮಾಡೋಣ, ಕೇಳೋಣ ಅವರು ಬ್ರದರ್ ಯಾವ ರೀತಿ ಸಾಧನೆ ಮಾಡಿದ್ದಾರೆ, ಅವರು ಏನು ವಿಷ್ಟ ತಗೋ ಬರ್ತಾ ಇದ್ದಾರೆ ಅಂತ ಸಗಾಯ್ ರಾಜ್ ಬಾಯಲ್ಲೇ ಕೇಳೋಣ. ಸೊ ಲೆಟ್ಸ್ ವೆಲ್ಕಮ್ ಸಗಾಯ್ ರಾಜ್. ಹೇಳಿ ಸಗಾಯ್ ರಾಜ್, ನಿಮ್ಮ ಫ್ಯಾಮಿಲಿ ಎಷ್ಟು ಜನ ಇದ್ದೀರಾ? 7 ಜನ ಇದ್ದೀವಿ. ಯಾರು? 5 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಳು ಮತ್ತು ತಂದೆ ತಾಯಿ. ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಕಸ್ಕಟ್ಪುರ ಅಂತ ಹೇಳಿ ಹೆಸರುಘಟ್ಟ ಹೋಗ್ರಿ. ಓಕೆ, ನೀವೇನು ಮಾಡ್ತಾ ಇದ್ದೀರಾ? ಪೇಂಟ್ ಕೆಲಸ ಮಾಡ್ತಾ ಇದ್ದೀವಿ. ಬೇರೆ ಬ್ರದರ್ಸ್ ಎಲ್ಲ ಏನು ಮಾಡ್ತಿದ್ದಾರೆ? ಬೇರೆ ಬ್ರದರ್ಸ್ ಏನು ಮಾಡ್ತಾ ಇಲ್ಲ. ಆಮೇಲೆ ಇವರು ನಿಮ್ಮ ಸಿಸ್ಟರ್ಸ್ ಅಲ್ಲ? ಸಿಸ್ಟರ್ಸ್ ಎಲ್ಲ ಫ್ಯಾಮಿಲಿ ನೆಮ್ಮದಿ ಆಗಿದೆ. ನೀವೊಬ್ರು ಪೇಂಟಿಂಗ್ ಕೆಲಸಕ್ಕೆ? ಒಬ್ಬರೇ ಪೇಂಟ್ ಕೆಲಸ. ಓಕೆ, ನಿಮ್ದು ಇನ್ನೊಬ್ರು ಬ್ರದರ್ ಯಾರದು? ಉಪಕಾರ್ ರಾಜ್. ಅವರು ಓಕೆ, ಅವ್ರೇನು ಮಾಡ್ತಾ ಇದ್ದಾರೆ? ಅವರು ಮರದ ಮೇಲಿಂದ ಬಿದ್ದು ಒಂದು 17 ವರ್ಷ ಆಯಿತು. ಯಾವುದು ಕೆಲಸ ಆಗಲ್ಲ. ಮರದಿಂದ ಬಿದ್ದು? ಸೌದೆಗೆ ಹೋದಾಗ ನಾಲ್ಲ ಫ್ರೆಂಡ್ಸ್ ಒಂದು 3 ಜನ ಹೋಗಿದ್ದಲ್ಲ ಸೌದೆಗೆ. ಸರ್ ಇವನಿಗೆ ತಾಯಿ ಮೇಲೆ ಸ್ವಲ್ಪ ಜಾಸ್ತಿ ಹಾಕ್ರೆ. ಯಾರು? ಉಪಕಾರಾಜಿಗೆ. ಉಪಕಾರಾಜ್. ಸರಿ, ನಮ್ಮ ತಾಯಿ ಯಾವಾಗೂ ಸೌದೆ ತರಬೇಕಾಗುತ್ತೆ 3 ಕಿಲೋಮೀಟರ್ 4 ಕಿಲೋಮೀಟ್ರಿಂದ. ಸರಿ, ಮರದಾಗೆ ಹುಣಸೆ ಮರ ಅಂತ ಹೇಳಿ ಮರಕ್ಕೆ ಸೌದೆ ಮರಕ್ಕೆ ಹೋಗಿ ಮೇಲಿಂದ ಅಪ್ಸೈಡ್ ಆಗಿ ಕೆಳಗೆ ಬಿದ್ದು ಏನು ಸೊಂಟ ಏಟಾಗಿ ಆಮೇಲೆ ಡಾಕ್ಟರ್ ಕರ್ಕೊಂಡು ತೋರಿಸ್ತಾ? ಡಾಕ್ಟರ್ ತಗೊಂಡು ತೋರಿಸ್ತಾ, ಮಾತ್ರ ಸಲ ತೋರಿಸ್ತಾ, ಏನು ಸುಮಾರು ಒಂದು 2 ಲಕ್ಷ ರೂಪಾಯಿ ಗಂಟೆ ಖರ್ಚು ಮಾಡ್ದ. ತುಂಬ ಬಡವರು ಸಾಲ ಮಾಡಿ ಬಡ್ಡಿಗೆ ಅಲ್ಲೆಲ್ಲ ಇಸ್ಕೊಂಡು 2 ಲಕ್ಷ ರೂಪಾಯಿ ಗಂಟೆ ಖರ್ಚು ಮಾಡ್ದ. ಆಪ್ರೇಷನ್ ಎಲ್ಲ ಮಾಡಿದ್ರು. ಏನು ಮಾಡಿದ್ರು ಅವನ ಕಾಲು ಮುಂದೆ ನಡೆಯೋಕ್ಕಾಗಲ್ಲ. ಸ್ವಾದಿ ಇಲ್ಲ. 2 ರಾಡಿ ಇಟ್ಕೊಂಡೆ ನಡೆದ್ರೇ ನಡೆಯೋಕ್ಕಾಗೋದು. 2 ರಾಡಿ ಇಲ್ಲ ಅಂದರೆ ನಡೆಯೋಕ್ಕಾಗಲ್ಲ. ನೆಕ್ಸ್ಟ್ ಅವ್ನ ಲೈಫ್ನ ಹೆಂಗೆ ಲೀಡ್ ಮಾಡಬೇಕು ಅಂತ ಒಂದು ಪ್ರಯತ್ನ ಪಟ್ರ, ಇಲ್ಲ ನೀವು ಯಾವ ರೀತಿ ಸಹಾಯ ಮಾಡಿದೆ ನಿಮ್ಮ ತಮ್ಮನಿಗೆ? ಪ್ರಯತ್ನ ಮಾಡಬೇಕಂತ ಎಲ್ಲ ಕಡೆ ಓಡಾಡ್ದ, ಎಲ್ಲೂ ಪ್ರಯತ್ನ ಆಗದಿದ್ದಕ್ಕೆ ಮನೆಗೆ ಸುಮ್ಮನೆ ಮಡಿಕೊಂಡಿದ್ದ. ಸರಿ, ಯಾವಾಗ ತಮ್ಮನ ಎದುರಿಗೆ ನೋಡ್ತಾ ಇದ್ದಾಗ ನನಗೆ ಇದು ತುಂಬ ದುಃಖ ಆಗ್ತಾ ಇತ್ತು. ಸರಿ, ಯಾವಾಗ ಜೊತೆಗೆ ಓಡಾಡ್ತಾ ಇದ್ರು. ಇವತ್ತು ಅವನು ತಮ್ಮ ಕುಂತಿದ್ದ, ನಾನು ಓಡಾಡ್ತಾ ಇದ್ದೀನಿ ಆಚೆ ಕಡೆ. ಇದೆಲ್ಲ ಅವನು ಮನೆಗೆ ಬಂದಾಗ ನೋಡೋದು, ಅವ್ನು ನೋವು ನೋಡೋದು, ಮತ್ತೆಲ್ಲ ದುಃಖ ಇದ್ದಾಗ ಎಲ್ಲ ನಾನು ನೋಡ್ಬೇಕಂತೇಳಿ ಸುಮಾರು ಕಡೆ ಟ್ರೈ ಮಾಡಿದ್ದೆ ಕೆಲಸಕ್ಕೆ. ಎಲ್ಲ ಇಲ್ಲ ದುಡ್ಡೆಲ್ಲ ಇದು ಮಾಡಲಿ ಅಂತೇಳಿ ಎಲ್ಲೂ ನಮ್ಗೆ ಅನುಕೂಲ ಆಗಲಿಲ್ಲ.
ಸರಿ ಅವನು ತಮ್ಮನ ನೋಡ್ಲಾರ್ದ ನಾನಿದ್ರೂ ಸರಿ ಸತ್ರು ಸರಿ, ನಾನಿದ್ದು ನನ್ನ ತಾಯಿ ತಂದೆನ ಮತ್ತು ನಮ್ಮ ಅಣ್ಣ ತಮ್ಮದಿನೆಲ್ಲ ಸಾಕಲಿಲ್ಲ, ನಾನು ಸತ್ತೋಗ್ಬೇಕಂತೇಳಿ ಸುಮಾರು 3-4 ಸರಿ ಆತ್ಮಹತ್ಯೆ ಪ್ರಯತ್ನ ಪಟ್ಟಿದ್ದ. ಯಾರು? ನನ್ನ ತಮ್ಮ ಉಪಕಾರ. ಓಹೋ. ಆವಾಗ ನಾನೇನು ಸ್ವಲ್ಪ ಫೋರ್ಸ್ ಮಾಡಿ ಬೇಡ ಆತ್ಮಹತ್ಯೆ ಎಲ್ಲ ಮಾಡ್ಕೊಂಬೇಡ, ನಾನು ಇದ್ದೀನಿ ನಿನಗೆ ಸಪೋರ್ಟು, ಎಲ್ಲ ನಾನು ನೋಡೋಣ ದೇವರವನ್ನೇ ತೋರಿಸ್ತೀನಿ ಅಂತೇಳಿ ಲಿಂಗ್ಲಾಜ್ಪುರ ಅಂತೇಳಿ ಒಂದು ಅಂಗವಿಕಲದ ಒಂದು ಸಂಸ್ಥೆ ಇದೆ ಅಲ್ಲಿ. ಸರಿ ಅಲ್ಲಿ ಹೋಗಿ ಅವನ್ನ ವಿಚಾರಿಸಿ ಒಂದು ಇದಕ್ಕೆ ಕೆಲಸಕ್ಕೆ ಅಂತೇಳಿ ಬಿಟ್ಟಿದ್ದ, ಕಿಡ್ನಿಗೆಲ್ಲ ಇನ್ಸ್ಪೆಕ್ಷನ್ ಆಗಿ ಆ ಕೆಲಸ ಬಿಟ್ಬಿಟ್ಟು ಆಗಲ್ಲ ಕೆಲಸ ಅಂತೇಳಿ ಮನೆಗೆ ಬಂದಿದ್ದು ನಾವು. ಇವಾಗ ಮನೆಗೆ ಇದ್ದು 3 ಹೊತ್ತು ಊಟ ನಾವೇ ಹಾಕೊಂಡು ನಾವೇ ಸಾಕ್ತಾ ಇದ್ದೀವಿ. ಸಂಪಾದನೆ ಕಷ್ಟ, ನಮ್ಗೆ 200 ರೂಪಾಯಿ 250 ರೂಪಾಯಿ ಕೂಲಿ ಕೊಡ್ತಾರೆ. ಒಂದು ಸಾರಿ ಹಾಸ್ಪಿಟ್ಲ್ ಕರ್ಕೊಂಡೋದ್ರೆ 5,000 ರೂಪಾಯಿ 6,000 ರೂಪಾಯಿ ಆಗುತ್ತೆ ಅವ್ನು ಕರ್ಕೊಂಡೋದ್ರೆ. ತಂದೆ ದುಡಿಯಲ್ಲ ಇವಾಗ, ತಂದೆ ವಯಸ್ಸಾಯಿತು, ಮೇಂಟೈನ್ ಎಲ್ಲ ಅವನೇ ಮಾಡ್ತಾಯಿತ್ತು ಅವಾಗ ಚೆನ್ನಾಗಿದ್ದಾಗ. ಈಗ ಮರದ ಮೇಲೆ ಬಿದ್ದಾಗಿಂದ ನಮ್ಮ ಮನೆ ತುಂಬ ಪರಿಸ್ಥಿತಿ. ಇಲ್ಲ ಅಳ್ಬೇಡಿ, ಸಾವಿರಾಜ್ ಅವ್ರೆ ಅಳ್ಬೇಡಿ. ಇವಾಗ ಉಪಕಾರ ರಾಜ್ ಏನು ಮಾಡ್ತಾರೆ? ಮನೆಗೆ ಕುಂತಿರ್ತಾರೆ, ಎಲ್ಲೂ ಏನು ಹೋಗಲ್ಲ. ಏನಾದರೂ ಕೆಲಸ ಮಾಡಿ ಏನಾದರೂ ಒಂದು ಟ್ರೈನಿಂಗ್ ಏನು ತಗೊಂಡಿದ್ದಾನೆ ಹುಡುಗ? ಟ್ರೈನಿಂಗ್ ಇದೆ, ಟ್ರೈನಿಂಗ್ 1 ವರ್ಷ ಮಾಡಿದ್ದಾನೆ, ಟ್ರೈನಿಂಗ್ 1 ವರ್ಷ ಮಾಡಿದ್ದಾನೆ. ಟ್ವಿನ್ಸ್ಗೆ ನೋಡಿ, ಅವ್ರಿಗೂ ಅಷ್ಟೇ ಯಾವಾಗ ಉಪಕಾರ ರಾಜ್ ಮೇಲಿಂದ ಕೆಳಗಡೆ ಬಿದ್ದು ನನಗೂ ಹಂಗೆ ಬೀಳಬೇಕು ಅಂತ ಅನಿಸ್ತು ಅಂತ ಹೇಳ್ತಾರೆ. ಆಮೇಲೆ ಆ ಹುಡುಗ ಸೂಸೈಡ್ ಪ್ರಯತ್ನ ಮಾಡಿದಾಗ ಇವನೇ ಬಂದು ಹೇಳಿ ಇಲ್ಲ ನಾನು ಜೊತೆಲಿದ್ದೀನಿ ಅಂತ. ನೋಡಿ ಬ್ರದರ್ಸ್ ಅಂದರೆ ಆ ಥರ ಸಪೋರ್ಟ್ ಇರಬೇಕು. ಸಪೋರ್ಟ್ ಇದ್ದಾಗ ಖಂಡಿತ ಮನುಷ್ಯ ಗೆಲ್ಬೋದು ಅನ್ನೋದಕ್ಕೆ ಈತನೇ ಉದಾಹರಣೆ. ಉಪ್ಕಾರ್ ರಾಜ್ ಕಥೆ ಯಾತನಾಮಯ. ತನ್ನ ಜೀವನದ ಅನೇಕ ನೋವಿನ ಸಂಗತಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸಿದ್ದಾನೆ. ಇವರು ಪ್ರದೀಪ್, ಬೆಂಗಳೂರಿನ ಹೆಸರುಘಟ್ಟ ಸಮೀಪದ ಗ್ರಾಮದವರು. ಪ್ರದೀಪ್ಗೆ ಚಿಕ್ಕಂದಿನಿಂದಲೂ ಓಟವೆಂದರೆ ಪಂಚಪ್ರಾಣ. ತಾನೊಬ್ಬ ಯಶಸ್ವಿ ಅಥ್ಲೀಟ್ ಆಗಬೇಕೆಂಬ ಕನಸು ಮತ್ತು ಮಹತ್ವಾಕಾಂಕ್ಷೆ ಇವರದು. ರಾಷ್ಟ್ರದ ಹೆಮ್ಮೆಯ ಈ ಕ್ರೀಡಾಪಟು ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಪದಕ ಗೆಲ್ಲಬೇಕೆಂಬ ಮಹತ್ವಾಕಾಂಕ್ಷೆ ಇವರಿಗಿದೆ. ಆದರೆ ಒಂದು ಅನಿರೀಕ್ಷಿತ ಘಟನೆ ಪ್ರದೀಪ್ ಅವರನ್ನ ರನ್ ಟ್ರ್ಯಾಕ್ನಿಂದ ದೂರ ಉಳಿಯುವಂತೆ ಮಾಡಿತು. ಹಾಗಿದ್ರೆ ಆ ಘಟನೆ ಯಾವುದು? ಪ್ರದೀಪ್ ಆ ಸನ್ನಿವೇಶದಿಂದ ಹೇಗೆ ಹೊರಬಂದರು ಅನ್ನೋದನ್ನ ಪ್ರದೀಪ್ ಅವರಿಂದಲೇ ಕೇಳೋಣ. ಜೀವನನೇ ಒಂದು ಸಮುದ್ರ ಥರ. ಸಮುದ್ರದಲ್ಲಿ ಅಲೆಗಳು ಬರ್ತವೆ, ಚಿಕ್ಕ ಅಲೆ ಬರುತ್ತೆ, ದೊಡ್ಡ ಅಲೆ ಬರುತ್ತೆ. ಅದನ್ನೆಲ್ಲ ಫೇಸ್ ಮಾಡಿ ಸ್ವಿಮ್ ಮಾಡ್ಕೊಂಡು ಹೋಗೋನೇ ರಿಯಲ್ ಮನುಷ್ಯ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಮಾತ್ರ ಅಲೆಗಳು ಬರ್ತಾ ಇರುತ್ತೆ. ಸೆಂಟರ್ ಆಫ್ ದ ಸೀ ಹೋದಾಗ ಸಾಫ್ಟ್ ಆಗಿರುತ್ತೆ, ಈಸಿಯಾಗಿ ಸ್ವಿಮ್ ಮಾಡ್ಕೊಂಡು ಹೋಗ್ಬೋದು. ನಾನು ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಜೀವನನೂ ಹಂಗೇನೆ. ಜೀವನದಲ್ಲೂ ಅಷ್ಟೇ ಲಾಟ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್ ಬರುತ್ತೆ. ಈ ಅಪ್ಸ್ ಆ್ಯಂಡ್ ಡೌನ್ಸ್ನ ಫೈಟ್ ಮಾಡ್ಕೊಂಡು ಹೋಗೋನೇ ರಿಯಲ್ ಮನುಷ್ಯ, ಗೆಲ್ಲೋ ಮನುಷ್ಯ. ಇವಾಗ ಬರ್ತಾರೋ ಹುಡುಗ, ಪ್ರದೀಪನ ಹುಡುಗ, ಅವನ ಲೈಫಲ್ಲೂ ಸಾಕಷ್ಟು ಅಬ್ಸ್ಟಿಕಲ್ಸ್ ಬಂದಿದೆ, ಅಪ್ಸ್ ಆ್ಯಂಡ್ ಡೌನ್ಸ್ ಬಂದಿದೆ. ಅದನ್ನೆಲ್ಲ ಫೈಟ್ ಮಾಡಿ ಅವ್ನು ಮುಂದೆ ಬರೋಕ್ಕೆ ನೋಡ್ತಾ ಇದ್ದಾನೆ. ಒಂದು ಆಸೆ ಹೊತ್ಕೊಂಡು ಬರ್ತಾ ಇದ್ದಾನೆ. ಏನು ಆಸೆ ಅಂತ ಅವ್ನ ಬಾಯಲ್ಲೇ ಕೇಳೋಣ. ಸೊ ಲೆಟ್ಸ್ ವೆಲ್ಕಮ್ ಪ್ರದೀಪ್. ಪ್ರದೀಪ್ ಎಲ್ಲಿಂದ ಬರ್ತಾರೆ? ಹೆಸರುಘಟ್ಟ, ಸಿಲ್ವಿಯಾಪುರದಿಂದ. ಬೆಂಗಳೂರಿಂದ. ಓಕೆ. ಏನು ಏಜ್ ನಿಮ್ಮದು? ನಮ್ಮದು ಇವಾಗ 25. 25. ಎಷ್ಟು ಜನ ಇದ್ದೀರಿ ನಿಮ್ಮ ಫ್ಯಾಮಿಲಿಯಲ್ಲಿ? 6 ಜನ ಇದ್ದೀವಿ. 6 ಪೀಪಲ್ಸ್. 3 ಹೆಣ್ಣು 3 ಗಂಡು. ಹಾಂ, ಅಂದರೆ ನಿಮ್ಮ ತಂದೆ ತಾಯಿ ಬಿಟ್ಟು? ತಂದೆ ತಾಯಿ ಬಿಟ್ಟು. ಓಕೆ ಓಕೆ. ಅದರಲ್ಲಿ ನಾನೇ ದೊಡ್ಡವನು. ಮಿಚ್ಚರ್ಲಿ ಏನು ಮಾಡ್ತಾ ಇದ್ದಾರೆ? ಇಬ್ಬರು ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಹೆಣ್ಮಕ್ಳು. ಓಕೆ. ನಮ್ಮ ತಮ್ಮ ಸ್ಟಡಿ ಮಾಡ್ತಾ ಇದ್ದಾನೆ. ಓಕೆ. ಒಬ್ಬ ಫಾದರ್ ಆಗಕ್ಕೆ ಹೈದರಾಬಾದ್ಗೆ ಹೋಗಿದ್ದಾನೆ. ಓಕೆ. ಒಬ್ಬರು ಸಿಸ್ಟರ್ ಆಗಕ್ಕೆ ಸರ್ಜಾಪುರದಲ್ಲಿ ಇದ್ದಾರೆ. ತಂದೆ ಏನು ಮಾಡ್ತಾರೆ? ನಮ್ಮ ತಂದೆ ಬಂದು ಪೇಂಟಿಂಗ್ ಮಾಡ್ತಾರೆ. ಓಕೆ. ನೀವು ಏನು ಓದಿದ್ದೀರಾ? ಇನ್ನು ಎಜುಕೇಷನ್ ಏನು? ನಂದು SSLC ಮುಗಿಸ್ದೆ. ಓಕೆ. ಫಸ್ಟ್ ಇಯರ್ಗೂ ಹೋಗಿದ್ದೆ. ಓಕೆ. SSLC ಮುಗಿಸಿ ನಾನು ಎಕ್ಸಾಮ್ ಎಲ್ಲ ಮುಗೀತು. ಆಮೇಲೆ ನಮ್ಮೂರಲ್ಲಿ ಒಬ್ಬರು ಟೂರ್ನಮೆಂಟ್ ನಡೆಸ್ತೀವಿ ಅಂತ ಹೇಳಿದರು. ಅದಕ್ಕೆ ವಿಕೆಟು ಬ್ಯಾಟ್ ತಗೊಳ್ಳೋಕ್ಕೆ ದುಡ್ಡು ಇರಲಿಲ್ಲ ನಮ್ಮ ಹತ್ರ, ಸ್ವಲ್ಪ ಸಾಲ್ಟೇಜ್ ಇತ್ತು ದುಡ್ಡು. ಅದಕ್ಕೆ ನಾವು ಹುಡುಗರೆಲ್ಲ ಫ್ರೆಂಡ್ಸ್ ಎಲ್ಲ ಕೆಲಸಕ್ಕೆ ಹೋಗಿ ವಿಕೆಟು ಬ್ಯಾಟ್ ತೊಗೊಬೇಕು ಅಂದ್ಬಿಟ್ಟು ಹೋಗಿದ್ದು. ಬೆಳಗ್ಗೆ 8:00 ಹೋಗಿದ್ದು. ಓಕೆ. 11:00 ನಮಗೆ ಕಾಲು ಸೈಜ್ಗಲ್ಲು ಇಷ್ಟಪ್ಪ ಸೈಜ್ಗಲ್ಲು ಕಾಲು ಮೇಲೆ ಬಿದ್ದಿತ್ತು. ಏನು ಮಾಡ್ತಾ ಇದ್ರಿ? ಓಕೆ, ಓದೋದಿತ್ತು. ಅದರ್ವೈಸ್ ನೀವು ಏನೇನು
ನನಗೆ ಇದು 8th ನಾನು ಸ್ಪೋರ್ಟ್ಸಲ್ಲಿ ಅಥ್ಲೆಟಿಕ್ಸಲ್ಲಿ ಇದ್ದೆ. ಅಥ್ಲೆಟಿಕ್ಸ್ ಇದ್ರಿ? ಓಕೆ. 800 ಮೀಟ್ರು ಮತ್ತು 1500 ಮೀಟ್ರಲ್ಲಿ ಓಕೆ. ಸ್ಟೇಟ್ ಲೆವೆಲ್ಗೆ 2 ಸಲ ಹೋಗಿದ್ದೀನಿ. ಓಕೆ. 9th ನನಗೆ ಸ್ಪೋರ್ಟ್ಸ್ ಹಾಸ್ಟೆಲಿಂದ ಆಫರ್ ಬಂದಿತ್ತು. ಓಕೆ. ನೀನು ನನಗೆ ನಮ್ಮ ಹಾಸ್ಟೆಲ್ಗೆ ಬಂದ್ಬಿಡು ಸ್ಪೋರ್ಟ್ಸ್ ಇದಕ್ಕೆ ಅಂತ. ನಾನು ಸ್ವಲ್ಪ ಸ್ಟಡೀಸಲ್ಲಿ ಸ್ವಲ್ಪ ಡಲ್ ಇದ್ದೆ. ಓಕೆ. ಯಾಕೆ ಹೋಗಲಿಲ್ಲ? ನಾನು ಸ್ಟಡೀಸಲ್ಲಿ ಸ್ವಲ್ಪ ಡಲ್ ಇದ್ನಲ್ಲ. ಓಕೆ. ಅದು ಸ್ಪೋರ್ಟ್ಸ್ ಹಾಸ್ಟೆಲ್ಗೆ ಹೋದರೆ ಸ್ಟಡೀಸಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಕೊಡಲ್ಲ. ನಮ್ಮ ಸ್ಕೂಲಲ್ಲಿ ಸ್ವಲ್ಪ ಸ್ಟಡೀಸಲ್ಲಿ ಸ್ವಲ್ಪ ಇದ್ದಿತ್ತು. ಸ್ಟ್ರಿಕ್ಟ್ ಇದ್ರು. 10th ಮುಗಿಸಿ ನಾನು ಗ್ಯಾರಂಟಿ ಸೆಲೆಕ್ಟ್ ಆಗ್ತೀನಿ ಅಂತ ನಂಬಿಕೆ ಇತ್ತು. ಓಕೆ. ಅದಕ್ಕೆ ನಾನು 10th ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಇದು ಮಾಡಿಬಿಟ್ಟೆ. ಓಕೆ. ಟೈಮ್ ಇದೆಯಲ್ಲ, ಯಾಕೆ ಓದ್ ಮುಗಿಸ್ಕೊಂಡು ಹೋಗೋಣ ಅಂತ. ನಂಬಿಕೆ ಇತ್ತಲ್ಲ. ಒಳ್ಳೇದೇನೆ, ಯಾಕಂದ್ರೆ ಎಜುಕೇಶನ್ ಮುಗಿಸ್ಬೇಕು. ಎಜುಕೇಶನ್ ಮುಗಿಸ್ತೀರಿ, 10th ಮುಗಿಸ್ತೀರಿ. ಮುಗಿಸ್ತೆ. ಓಕೆ. 2 ತಿಂಗಳು ರಜೆ ಇತ್ತಲ್ಲ. ಓ, ಆ ಟೈಮಲ್ಲಿ ನಮ್ಮ ಕ್ರಿಕೆಟ್ ಅಂದ್ರೆ ನಂಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಓಕೆ. ಈ ಸ್ಪೋರ್ಟ್ಸ್ ಇದಲ್ದೇನೆ, ಅಥ್ಲೆಟಿಕ್ಸ್ ಅಲ್ದೇನೆ ಯು ಲೈಕ್ ಕ್ರಿಕೆಟ್. ಓಕೆ. ಆಮೇಲೆ 2 ತಿಂಗಳು ರಜೆ ಬಂದಾಗ ನಾನು ಕೆಲಸಕ್ಕೆ ಅಂತ ಹೋಗ್ಬಿಟ್ಟೆ. ಓಕೆ. ಕೆಲಸಕ್ಕೆ ಹೋದಾಗ ಈ ಥರ ಆಕ್ಸಿಡೆಂಟ್ ಆಗೋಯ್ತು. ಇದು ಆಕ್ಸಿಡೆಂಟ್ ಆಯ್ತು. ಆಮೇಲೆ ನೀವು ಓಡೋಕ್ಕಾಗಲಿಲ್ಲ? ಆಮೇಲೆ ಫಸ್ಟ್ ಇಯರ್ಗೂ ಡಾಕ್ಟರ್ ಹೇಳಿದರು 3 ತಿಂಗಳು ಪ್ರಾಕ್ಟೀಸ್ ಮಾಡಬೇಡ, ಏನೂ ಆಗಲ್ಲ ನಿಮ್ಮ ಕಾಲಿಗೆ, ಮತ್ತೆ ನೀವು ಓಡ್ಬೋದು ಅಂತ ಹೇಳಿದ್ರು. ಆಮೇಲೆ ನಾನು ನನಗೆ ಈಗ ಆಗೋಯ್ತಲ್ಲ ಅಂದ್ಬಿಟ್ಟು 1 ತಿಂಗಳು ನಾನು ಯಾರ ಹತ್ರನೂ ಮಾತಾಡಲಿಲ್ಲ. ಊಟ ಒಂದೇ ಟೈಮ್ ಮಾಡ್ತಿತ್ತು 1 ತಿಂಗಳು. ಅಷ್ಟು ಬೇಜಾರಾಯಿತು ನನಗೆ. ಓಕೆ. ಕಾಲು ಏನಾಗಿತ್ತು? ಫ್ರ್ಯಾಕ್ಚರ್ ಅಂದ್ರೆ ಆಯ್ತಾ? ಫ್ರ್ಯಾಕ್ಚರ್ ಆಗಿದೆ. ಬಿದ್ದು ಆ ಥರ ಫ್ರ್ಯಾಕ್ಚರ್ ಆದಾಗ ನೀವು ಹಾಸ್ಪಿಟ್ಲಿಗೆ ಹೋಗಿ? ಮಾರ್ತಾ ಹಾಸ್ಪಿಟ್ಲಿಗೆ ಹೋಗಿದ್ದು. ಡಾಕ್ಟ್ರ್ ಹೇಳಿದ್ರು, ನನಗೆ ಡಾಕ್ಟ್ರನ್ನ ಕೇಳಿದೆ ಮತ್ತೆ ಓಡೋಕ್ಕಾಗುತ್ತಾ ಅಂತ. ಅವ್ರು ಹೇಳಿದ್ರು 3 ತಿಂಗಳು ರೆಸ್ಟ್ ತಗೊಳ್ಳಿ, ಆಮೇಲೆ ಪ್ರಾಕ್ಟೀಸ್ ಮಾಡಿ, ಗ್ಯಾರಂಟಿ ಆಗುತ್ತೆ ನಿಮಗೆ ಅಂತ ಹೇಳಿದ್ರು. ನನಗೆ ಲೇಟ್ ಆಗಿದ್ರೆ ನನಗೆ ಓಡಬೇಕು, ಪ್ರಾಕ್ಟೀಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಛಲ ಇತ್ತು. ಅದು ನೀವು ಫೈಟ್ ಮಾಡ್ಕೊಂಡು ಬಂದಿದ್ದೀರಾ. ಆಮೇಲೆ ಏನಾಯ್ತು? 3 months ರೆಸ್ಟ್ ತಗೊಂಡು ಅದಾದಮೇಲೆ ಆಮೇಲೆ ಫಸ್ಟ್ ಇಯರ್ಗೂ ಕಾಲೇಜ್ಗೆ ಸೇರಿಕೊಂಡೆ. ಓಕೆ. ಕಾಲೇಜ್ ಸೇರ್ಕೊಂಡು ಪ್ರಾಕ್ಟೀಸ್ ಮಾಡಿದೆ. ಪೇನ್ ಜಾಸ್ತಿ ಆಗೋಯ್ತು. ಆ ಬೇಜಾರಕ್ಕೆ 6 ತಿಂಗಳು ಹೋಗಿದ್ದೆ. 6 ತಿಂಗಳು ಆದಮೇಲೆ ಬಿಟ್ಬಿಟ್ಟೆ. ಆಮೇಲೆ 1 ವರ್ಷ ಆಯಿತು, 2 ವರ್ಷ ಆಯಿತು. ಆಮೇಲೆ ಪ್ರಾಕ್ಟೀಸ್ ಮಾಡಿದ್ರೆ ಪೇನು ಇಲ್ಲ, ನೋವು ಇಲ್ಲ. ಮತ್ತೆ ಪ್ರಾಕ್ಟೀಸ್ ಮಾಡೋಕ್ಕಾಯ್ತು. ನನಗೆ ಇವಾಗ ಕಾನ್ಫಿಡೆನ್ಸ್ ಇದೆ ಓಡಬೇಕು ಅಂತ, ಒಲಿಂಪಿಕ್ಸ್ಗೆ ಹೋಗಬೇಕು. ವೆರಿ ಗುಡ್. ಯಾಕಂದರೆ ನಿಮ್ಗೆ ಏನಂದರೆ ನೋಡಿ, ಆ ವಿಲ್ ಪವರ್ ಇದ್ದರೆ ಅವತ್ತು ವಿಲ್ ಪವರ್ ಇದ್ದಷ್ಟು ತುಂಬ ಈಸಿ. ನೋಡಿ, ಇದನಿಗೆ ಆ ವಿಲ್ ಪವರ್ ಇದ್ರಿಂದನೇ ಪ್ರಾಬ್ಲಮ್ ಇಲ್ದೇ ಎಸ್ ನಾನು ಮಾಡ್ಬೋದಂತ ಟ್ರೈ ಮಾಡಿದ್ರು. ಆಮೇಲೆ ಒಂದು ಪೇಯ್ನ್ ಬಂತು. 6 ತಿಂಗಳು ಪೇಯ್ನ್ ಬಂದ್ರೂ ತಿರ್ಗಾ ಅದನ್ನು ಬಿಡಲಿಲ್ಲ. ಅದನ್ನು ಈ ಫಾಟ್ ವಿತ್ ದಟ್. ಯಾವಷ್ಟು ಅಬ್ಸ್ಟಿಕಲ್ಸ್ ಬಂದಷ್ಟು ನಾವು ಅದ್ರ ಜೊತೆ ಫೈಟ್ ಮಾಡ್ದೆ ಹೋದಾಗ ಅಪ್ಪಾಜಿ ಯಾವಾಗ ಹೇಳೋರು, ಏನಾದರೂ ಒಂದು ಕಾಯಿಲೆ ಬಂತು ಅಂದರೆ ಅದ್ರ ಜೊತೆ ನಾವು ಜಗಳ ಮಾಡ್ಬೇಕಂದ, ಗೆಲ್ಲಬೇಕು ಲೈಫ್ನ ಅನ್ನೋರು. ಕರೆಕ್ಟ್ ಪಾಯಿಂಟ್ ಅದು. ಸೊ ಅದೇ ರೀತಿ ಮಾಡಿ ಇವತ್ತು ಪ್ರದೀಪ್ ಅವರು ಓಡೋದನ್ನ ಬಿಡದೇನೆ ಕಂಟಿನ್ಯೂ ಮಾಡಿದ್ದಾರೆ. ಓಕೆ ಪ್ರದೀಪ್ ಅವರು, ಏನು ನಮ್ಮ ಶೋಗೆ ಬಂದಿದ್ದಾರೆ, ಏನು ಆಸೆ? ಮತ್ತು ನಮ್ಮ ತಮ್ಮ ಈಗ 8th ಸ್ಟ್ಯಾಂಡರ್ಡು. ಓಕೆ. ಅವನು ಇವಾಗ ನೆಕ್ಸ್ಟ್ ವೀಕು ಬೆಳಗಾಂಗೆ ಹೋಗ್ತಾ ಇದ್ದಾನೆ ಸ್ಟೇಟ್ ಲೆವೆಲ್ಗೆ. ಅವನಿಗೆ ಎಂಕರೇಜ್ ಕೊಡ್ತಾ ಇದ್ದೀನಿ. ಓಕೆ. ನಾನು ಮತ್ತು ಅವನಿಬ್ಬರು ಹಾಸ್ಟೆಲ್ಗೆ, ಸ್ಪೋರ್ಟ್ಸ್ ಹಾಸ್ಟೆಲ್ಗೆ ಸೇರಿಸ್ಬೇಕು, ಇಲ್ಲ ಸ್ಪೋರ್ಟ್ಸ್ ಕ್ಲಬ್ ಸೇರಿಸ್ಬೇಕು ಅಂತ ನನಗೆ ಆಸೆ. ಒಂದು ಸಪೋರ್ಟ್ ಬೇಕು ಅಂತ. ಸಪೋರ್ಟ್ ಬೇಕು, ಸೇರಿಸ್ಬೇಕು. ಅಲ್ಲಿ ಹೋದರೆ ನಾನು ಗ್ಯಾರಂಟಿ ಒಲಿಂಪಿಕ್, ಕಾಮನ್ವೆಲ್ತ್ ಮತ್ತು ಏಷ್ಯನ್ ಗೇಮ್ಸ್ ಎಲ್ಲ ಪ್ಲೇಸ್ ಮಾಡ್ತೀನಿ ಅಂತ ನಂಬಿಕೆ ನಾನು ಕೊಡ್ತೀನಿ. ಓಕೆ. ನಿಮಗೆ ವಾಂಟ್ ಸಮ್ ಸಪೋರ್ಟ್, ಅದೇ ನಿಮ್ಮ ಆಸೆ. ಸಪೋರ್ಟ್ ಮಾಡಿ ನನಗೆ ಅದರ ಒಂದು ಒಳ್ಳೆ ಒಂದು ಕೋಚು ಇಲ್ಲ ಒಂದು ಅಸೋಸಿಯೇಷನ್ ಸೇರ್ಕೊಂಡ್ರೆ ಆ ರೀತಿ ಮಾಡಿ ಒಲಿಂಪಿಕ್ಸ್ ಹೋಗ್ಬೋದು, ಏಷ್ಯನ್ ಗೇಮ್ಸ್ಗೆ ಹೋಗ್ಬೋದು, ಕಾಮನ್ವೆಲ್ತ್ ಹೋಗ್ಬೋದು ಅಂತ ಒಂದು ಪ್ರಯತ್ನ. ಕಾನ್ಫಿಡೆನ್ಸ್ ಇದೆ ನನಗೆ. ಕಾನ್ಫಿಡೆನ್ಸ್ ಇದೆ ನಿಮಗೆ. ಸೊ ಅದು ನಿಮ್ಮ ಆಸೆ. ನಮ್ಮ ಆಸೆ. ಓಕೆ ಪ್ರದೀಪ್. ನಮ್ಮ ತಮ್ಮನೂ ಇಲ್ಲೇ ಬಂದಿದ್ದಾನೆ. ಎಲ್ಲಿದ್ದಾರೆ? ಓಕೆ. ಇದು ನಿಮ್ಮ ಆಸೆ. ನೀವು ನಿಮ್ಮ ಬ್ರದರು ಇಬ್ಬರು ಒಳ್ಳೆ ರೀತಿ ಒಂದು ಗೈಡೆನ್ಸ್ ಸಿಕ್ಕಿದ್ರೆ ಕಮ್ ಅಪ್ ಇನ್ ಯುವರ್ ಲೈಫ್ ಅನ್ನೋದು ಒಂದು ಆಸೆ. ಓಕೆ ಪ್ರದೀಪ್, ತುಂಬ ಸಂತೋಷ ಆಯಿತು ನಿಮ್ಮ ಜೊತೆ ಮಾತಾಡಿದ್ದು. ನಿಮ್ಮ ಆಸೆ ಹೇಳ್ಕೊಂಡಿದ್ರೆ ಒಳ್ಳೆ ಆಸೆ ಹೇಳ್ಕೊಂಡಿದ್ದೀರಾ. ಈ ಆಸೆ ನಾವು ಹೆಂಗೆ ತೀರ್ಸೋದಂತ ನಾವು ಎಲ್ಲ ನಮ್ಮ ಟೀಮ್ ಜೊತೆ ಮಾತಾಡ್ತೀನಿ. ವಾಟ್ ಬೆಸ್ಟ್ ಐ ಕ್ಯಾನ್ ಡೂ ಐ ಟ್ರೈ ಟು ಡೂ. ಓಕೆ, ಥ್ಯಾಂಕ್ ಯು. ಇವತ್ತೇ ಪ್ರದೀಪ್ ಅವ್ರ ಆಸೆ ಹೇಳ್ಕೊಂಡಿದ್ದಾರೆ. ಒಂದು ಗೈಡೆನ್ಸ್ ಬೇಕು, ಒಂದು ಸಪೋರ್ಟ್ ಬೇಕು. ಯಾಕಂದರೆ ಅವರೊಂದು ಅಥ್ಲೆಟಿಕ್ಲಿ ಒಂದು ಒಳ್ಳೆ ಹೆಸರು ಮಾಡಬೇಕು, ಒಲಿಂಪಿಕ್ಸ್ಗೆ ಹೋಗಬೇಕು, ಬೇರೆ ಬೇರೆ ಗೇಮ್ಸ್, ಬೇರೆ ಬೇರೆ ಒಂದು ಕಾಂಪಿಟೇಷನ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಒಂದು ಆಸೆ ಹೊತ್ಕೊಂಡ್ಬಂದಿದ್ದಾರೆ. ಆಸೆ ನಮ್ಮ ಹತ್ರ ಹೇಳಿದ್ದಾರೆ. ಆ ಆಸೆನ ಹೆಂಗೆ ತೀರ್ಸೋದಂತ ವಿಲ್ ಥಿಂಕ್ ಆ್ಯಂಡ್ ವಾಚ್. ಈ ಅವಳಿ ಸಹೋದರರಲ್ಲಿ ಆಕಸ್ಮಿಕವಾಗಿ ಕೆಳಗೆ ಬಿದ್ದ ಉಪ್ಕಾರ್ ರಾಜ್ ಸ್ವಾಧೀನ ಕಳೆದುಕೊಂಡ. ತನ್ನ ಸಹೋದರನ ಸ್ಫೂರ್ತಿಯಿಂದ ಉಪ್ಕಾರ್ ರಾಜ್ ಇದೀಗ ಚೇತರಿಸಿಕೊಳ್ಳುತ್ತಿದ್ದಾರೆ.
ಈ ಸನ್ನಿವೇಶವನ್ನ ಉಪ್ಕಾರ್ ರಾಜ್ ಎದುರಿಸಿದ್ದು ಹೇಗೆ ಅಂತ ತಿಳಿಯೋಕೆ ಆತನನ್ನೇ ಭೇಟಿ ಮಾಡೋಣ ಬನ್ನಿ. ಸಗಾಯರಾಜ್ ಬ್ರದರ್ ಉಪ್ಕಾರ್ ರಾಜ್ ಬಂದಿದ್ದಾರೆ. ಸೊ ಮಾತಾಡೋಣ, ಏನು ಹೇಳ್ತಾರೆ ಅವ್ರ ಬಾಯಲ್ಲೇ ಕೇಳೋಣ. ಉಪ್ಕಾರ್ ರಾಜ್ ನಮಸ್ಕಾರ. ಎಷ್ಟು ವರ್ಷ ಆಯ್ತು ಈ ರೀತಿಯಾಗಿ? 17 years ಆಯ್ತಾ? 16 ವರ್ಷ, 94ಅಲ್ಲಿ. ನಿಮ್ಗೆ ಏನು ಏಜ್ ಇವಾಗ? ಈಗ 34, 33 ಆಗಿದೆ. ಆಮೇಲೆ ಯಾವ ರೀತಿ ಪ್ರಯತ್ನ ಪಟ್ರಿ ನಿಮ್ಮ ಜೀವನದಲ್ಲಿ ಮುಂದೆ ಬರಬೇಕು ಅದು? ಯಾವ ರೀತಿ ಪ್ರಯತ್ನ ಪಟ್ರಿ? ನಮ್ಮ ಹಳ್ಳಿಲಿ ಯಾರೂ ಈ ಥರ ಆಗಿರಲಿಲ್ಲ. ಆಗ ನಾನು ಒಬ್ಬನೇ ಅಂದರೆ ಫ್ರೆಂಡ್ಸು ಅವ್ರ ಸಲ ಆಚೆ ಕಡೆ ಎಲ್ಲ ಓಡಾಡೋದು ತುಂಬ ನಾಚಿಕೆ ಆಗೋದು. ಈ ಥರ ಚೆನ್ನಾಗಿದ್ದು ಈ ಥರ ಆಗಿದ್ದೀನಿ ಅನ್ನೋ ಒಂದಿದ್ದು. ಮನೇಲಿ ಯಾವಾಗಲೂ ಮನೇಲೇ ಇರ್ತಾಯಿದೆ. ಈ ಮನೇಲಿ ಇದ್ದಾಗ ಏನಾಗೋಯ್ತು, ಇನ್ನೂ ನರಗಳು ಇನ್ನೂ ಎಲ್ಲ ವೀಕ್ ಆಗೋಯ್ತು. ತುಂಬಾ ನರ ಎಲ್ಲ ಸ್ವಾಧೀನ ಕಮ್ಮಿ ಆಗೋಯ್ತು. ಬ್ಲಡ್ಡು ಸರ್ಕ್ಯುಲೇಷನ್ ಆಗಲಿಲ್ಲ ಚೆನ್ನಾಗಿ. ಮತ್ತು ಆರ್ಥಿಕವಾಗಿ ಊಟ, ಹಣ್ಣು ಹಂಪಲಾಗಲಿ ಆ ಥರ ಯಾವುದು ಸೌಲಭ್ಯನೂ ಸಿಗಲಿಲ್ಲ. ತುಂಬಾ ಕಷ್ಟ ಆಯಿತು. ಆದ್ರೂ ಈ ಜೀವನ ಇದಾಗ್ಬಿಟ್ಟಿದೆ ಅನ್ನೋದೊಂದು ಫೀಲಿಂಗಿಂತ ಏನಾದರೂ ಮಾಡಬೇಕು, ಏನಾದರೂ ನಮ್ಮ ಕುಟುಂಬನ ಸಾಕಬೇಕು ಅನ್ನೋದು ತುಂಬ ಆಸೆ ಇತ್ತು. ತುಂಬ ಆಸೆ ಇತ್ತು. ನಮ್ಮದೇ ಒಂದು ಸ್ವಲ್ಪ ಜಮೀನಿತ್ತು. ಆ ಜಮೀನಲ್ಲಿ ಹೋಗಿ ಹುಣಸೆ ಮರದಲ್ಲಿ ಸೌದೆ ಎಲ್ಲ ಒಣಗಿದೆಯಲ್ಲ ಕೀ ಹಾಕೋದು ಈ ಥರ ಬರ್ದಿಂದದ್ದು. ಆಗ ಹಾಸ್ಪಿಟ್ಲಿಗೆಲ್ಲ ತೋರಿಸ್ಬೇಕು ಅಂದರೆ ತುಂಬ ಖರ್ಚಾಗುತ್ತೆ ಅಂದ್ಬಿಟ್ಟು ನಮ್ಮ ಮಾವರು ನಾಟಿ ಔಷಧಿಗೆ ಅಂದ್ಬಿಟ್ಟು ಹುಣ್ಣಿಗೇರಿ ಅಂತ ಕರ್ಕೊಂಡೋಗಿ ಅಲ್ಲಿದ್ದು ಅಂದ್ರೆ ಅವ್ರು ಇಲ್ಲ ಆಗಲ್ಲ, ನಿಮ್ಮೊಂದು ವಿಕ್ಟೋರಿಯಾ ಹಾಸ್ಪಿಟ್ಲ್ ತೊಗೊಂಡೋಗಿ ತುಂಬ ಸೀರಿಯಸ್ ಕೇಸು, ತುಂಬಾ ಡಿಲೇ ಮಾಡಿದ್ದೀರಾ. ಮತ್ತು ಯಾರೋ ಈ ಥರ ವೆಲ್ಲೂರು ಹಾಸ್ಪಿಟ್ಲು CMC ತಮಿಳ್ನಾಡಲ್ಲಿದೆ. ಈ ಥರ ಪೇಷಂಟ್ಗಳೆಲ್ಲ ಅವ್ರು ಫಾರಿಂಗು ಇದರಲ್ಲಿ ಟ್ರೈನಿಂಗ್ ತೊಗೊಂಡು ಬಂದಿದ್ದಾರೆ. ಅವರು ಈ ಥರ ವಾಕ್ ಮಾಡೋದಲ್ಲಿ ಹೇಳ್ಕೊಡ್ತಾರೆ, ಅಲ್ಲಿ ಹೋಗಿ ನೀವು ಅಲ್ಲಿ ಡೇಟ್ ತೊಗೋಬೇಕು ಅಂತೆಲ್ಲ ಅಲ್ಲಿ ಸ್ವಲ್ಪ ಪರಿಚಯ ಇರೋರು ಹೇಳಿದ್ರು. ಆಮೇಲೆ ಅಲ್ಲಿ ಡೇಟ್ ತೊಗೊಂಡಿದ್ರೆ ಅಲ್ಲಿ ಒಂದು 4 month ಹೋಗಿ ಅಲ್ಲಿ ಅಡ್ಮಿಟ್ ಆಗಿದೆ. ಆ ಟ್ರೀಟ್ಮೆಂಟಲ್ಲೇ ನಾನು ಇಷ್ಟು ಸ್ವಲ್ಪ ದೂರ ಆದರೂ ನಡೆಯೋಂಗೆ ಆಗಿತ್ತು. ಸೊ ಆ ಟ್ರೀಟ್ಮೆಂಟ್ ಮೂಲಕನೇ ಸ್ವಲ್ಪ ಈ ಥರ ವಾಕ್ ಮಾಡೋದು, ನನ್ನ ಕೆಲಸ ನಾನೇ ಮಾಡೋದು, ಬಟ್ಟೆ ಹಿಂಡೋದಾಗ್ಬೋದು, ಸ್ನಾನ ಮಾಡೋದಾಗ್ಬೋದು, ಈ ಥರ ಕೆಲವು ಏನಾದ್ರು ನಿಂತ್ಕೊಂಡು ಏನೋ ಟ್ರೈನಿಂಗು ಅಥವಾ ಏನೋ ಕೆಲಸ ಮಾಡೋದು, ಈ ಥರ ಎಲ್ಲ ಅಲ್ಲಿ 3 ತಿಂಗಳಲ್ಲಿ ಇದಾಗಿ ಅಲ್ಲಿಂದ ಬರೋದಕ್ಕೆ ಬಂದು ಮನೆಯೊಳಗೆ ತುಂಬಾ ಕಷ್ಟ ಇರೋದು. ನಾನು ನೋಡೋಕ್ಕಾಗ್ತಾ ಇರಲಿಲ್ಲ. ಎಲ್ಲ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಸಂಕೋಚ, ನಾಚಿಕೆ, ಏನು ಮಾಡೋದು ಅಂತ ನಮ್ಮ ಮನೆಯವ್ರದ್ದೆಲ್ಲ ಇಬ್ಬರಿಗೆ ಕಷ್ಟ ಸುಖದಲ್ಲಿ ಇರ್ತಿದ್ವು. ಇದರಲ್ಲಿಂದ ಸರಿ ಜೀವನ ಬೇಡ ಅನ್ಸ್ಬಿಟ್ಟು 1-2 ಸಾರಿ ನಾನೇ ರಾತ್ರಿ ಮಲಗಿದಾಗೇ ಸೂಸೈಡ್ ಮಾಡ್ಕೊಳಕ್ಕೆಲ್ಲ ಹೋಗಿದ್ದೆ. ಆಗ ಇವ್ರು ಬಂದು ಬೇಡ ಇದು ನೋಡೋಣ ಏನಾಯ್ತದೆ ಇನ್ನೂ ಮುಂದಕ್ಕೆ ಅಂತೇಳಿ ಈ ಥರ ಧೈರ್ಯ ಕೊಟ್ಟರು. ಧೈರ್ಯ ಕೊಟ್ಟು ನಿಂಗರಾಜ್ಪುರ APD ಅನ್ನೋ ಒಂದು ಸಂಸ್ಥೆಯಲ್ಲಿ ಟ್ರೈನಿಂಗು, ಏನು ನಾವು ಎಜುಕೇಷನ್ ಬೇರೆ ಮಾಡಿಲ್ಲ, ಆರ್ಥಿಕವಾಗಿ ಏನೂ ಇಲ್ಲ, ಯಾವ ಟ್ರೈನಿಂಗ್ ಮಾಡೋಕ್ಕಾಗಲ್ಲ ಅಂದಾಗ ಇದು ಒಂದು ನನ್ನ ಹೆಲ್ತ್ಗೆ ಏನು ತೊಂದರೆ ಆಗಿದೆ ಅದಕ್ಕೆ ನಾನೇ ಪಾರ್ಟಿಸಿಪೇಟ್ ಮಾಡ್ಕೊಳ್ಳೋದು ಟ್ರೈನಿಂಗ್ ತೊಗೊಂಡೆ. ಆಗ ಯೂರಿನ್ ಬ್ಲ್ಯಾಡರ್ ಇನ್ಸ್ಪೆಕ್ಷನ್ ಆಗೋಯ್ತು. ಮತ್ತು ಆ ಕೆಲಸ ಅದಕ್ಕೆ ಆಗಲಿಲ್ಲ, ಹೋಗಲಿಲ್ಲ. ತಿರ್ಗಿ ಮಾರ್ತಾ ಸ್ವಲ್ಪ ತಿರ್ಗಿ 6 month ಅಡ್ಮಿಟ್ ಆಗಿ ಯೂರಿನ್ ಆಪ್ರೇಷನ್ ಎಲ್ಲ ಆಗಿದೆ. ಈಗಲೂ ನಾನೇ ಯೂರಿನ್ ಎಲ್ಲ ಪಾಸ್ ಮಾಡೋಕ್ಕಾಗಲ್ಲ ವಿತೌಟ್ ಕ್ಯಾಥೆಟ್. ಅದು ತುಂಬಾ ತೊಂದರೆ ಆಗ್ತಾಯಿದೆ. ಅದು ಇನ್ಸ್ಪೆಕ್ಷನ್ ಆದಾಗ ಮತ್ತೆ ಹಾಸ್ಪಿಟ್ಲಿಗೆ ಹೋಗಲೇಬೇಕು, ಇಲ್ಲಾಂದರೆ ಕಿಡ್ನಿ ಎಫೆಕ್ಟು ಇನ್ಸ್ಪೆಕ್ಷನ್ ಆಗಿದೆ ಅಂತೆಲ್ಲ ಇಲ್ಲ. ಏನು ಆಸೆ ನಿಮ್ದು? ಏನು ಆಸೆ ನಿಮ್ಗೆ ಗೊತ್ತು? ಶೋ ಬಗ್ಗೆ ಗೊತ್ತು? ಏನು ಅದೇ ಅವ್ರು ಕುತ್ಕೊಂಡು ಅವ್ರ ಜೀವನಕ್ಕೆ ಅವರು ಇರಾಗಂಟ ಅವ್ರ ಜೀವನಕ್ಕೆ ನಾನು ಬಿಸ್ನೆಸ್ ಮಾಡ್ಕೊಂಡು ಜೀವನ ಸಾಗಿಸಿ. ಯಾವ ರೀತಿ ಬಿಸ್ನೆಸ್ ಏನೇನು ಮಾಡಿದ್ದೀರಾ ನೀವು? ಏನೇನು ಕಲ್ತಿದ್ದೀರಾ? ಅದೇ ಏನಾದರೂ ಈ ಅಂಗಡಿ ಆಗಲಿ ಏನೋ ಸ್ಟೋರ್ ಥರ ಏನಾದರೂ ಇಟ್ಟು ಕುತ್ಕೊಂಡು ಏನಾದರೂ ಸೇಲ್ ಮಾಡೋಂಥದ್ದು. ನೀವೇನು ಮಾಡ್ತೀರಾ ನೀವು? ಅದು ಬಿಟ್ಟರೆ ಬೇರೆ ಏನು ಕಲ್ತಿದ್ದೀರಾ ನೀವು? ನಾವು ಇದನ್ನೆಲ್ಲ ತಯಾರು ಮಾಡೋದೆಲ್ಲ ಕಲ್ತಿದ್ದೀವಿ. ಓಕೆ ಓಕೆ ಓಕೆ. ಅದಕ್ಕೆ ಜಾಬ್ಗೆ ಟ್ರೈ ಮಾಡೋಣ ಕೆಲವು ಕಡೆ ಅಂತಾನು ಇದ್ದೀನಿ. ನೋಡೋಣ ಈಗ ಅಲ್ಲಿ ಏನು ಸೆಟ್ ಆಗುತ್ತಾ, ಅಡ್ಜಸ್ಟ್ ಆಗುತ್ತಾ, ಅಥವಾ ಮತ್ತೆ ಇನ್ಸ್ಪಿರೇಷನ್ ಆಗುತ್ತಾ ಅನ್ನೋದು ಅದು ಒಂದು ಆಸೆ ಇದೆ. ನೋಡಿ ಆತನಿಗೆ ಹಂಗೆ ಆಯಿತು ಅಂತ ಸುಮ್ಮನೆ ಇಲ್ಲ. ಅಟ್ಲೀಸ್ಟ್ ಈ ರೀತಿ ಆದವ್ರಿಗೆ ಇವ್ರಿಗೆ ಆಗಿದ್ದೊಂದು ಇದಕ್ಕೆ ಸಿಂಬಾಲಿಕಾಗಿ ನಾವು ಏನಾದರೂ ಮಾಡಬೇಕು, ಈ ರೀತಿ ಒಂದು ಕೆಲಸಕ್ಕೆ ಯಾಕೆ ಮಾಡಬೇಕು ಅಂತ ಆ ರೀತಿ ಇದರಲ್ಲಿ ಏನಾದರೂ ಮಾಡ್ತೀರಾ ನೀವು? ಜಾಬ್ ಬೇರೆ ಕಡೆ ಸಿಕ್ಕರೆ ಮಾಡ್ತಾರೆ. ಅದೇ ಅವರಿಂದೇ ಅವ್ರ ಸಪೋರ್ಟ್ಗೆ ಅವ್ರ ಹಿಂದೆ ಬೆನ್ನುಬುರಾಗಿ ಯಾರನ್ನೊಬ್ರು ಇರಲೇಬೇಕಾಗುತ್ತೆ. ಈ ಬಸ್ಗೆ ಹೋಗೋಕ್ಕಾಗಲಿ 100% ವೆಹಿಕಲ್ಸಲ್ಲಿ ಸ್ವಲ್ಪ ನಡಿಬೋದು, ಬಸ್ಗಳಲ್ಲಿ ಆಗೋದಿಲ್ಲ. ಇಲ್ಲ, ಒಂದು ಪ್ರಾಪರ್ ಒಂದು ಇನ್ಸ್ಟಿಟ್ಯೂಷನ್ ಥರ ಇದ್ದಾಗ ನಿಮಗೆ ಅದು ಅನುಕೂಲ ಆಗುತ್ತೆ ಅಂತ. ಓಕೆ. ಸೊ ನಾವು ನಮ್ಮ ಟೀಮಿಂದ ಏನು ಮಾಡ್ಬೋದು, ನಿಮ್ಮ ಆಸೆನ ಹೆಂಗೆ ಈಡೇರಿಸ್ಬೋದು ಅಂತ ನಾವು ಪ್ರಯತ್ನ ಪಡ್ತೀವಿ, ಒಂದು ತೀರ್ಮಾನಕ್ಕೆ ಬರ್ತೀವಿ. ಓಕೆ. ಉಪ್ಕಾರ್ ರಾಜ್ ಅವರು ಅವ್ರ ಆಸೆನ ಹೇಳ್ಕೊಂಡಿದ್ದಾರೆ. ಯಾವ್ದಾರ ಒಂದು ಬದುಕಕ್ಕೊಂದು ದಾರಿ ಬೇಕು ಅಂತ ಕೇಳಿದ್ದಾರೆ. ಆ್ಯಕ್ಚುಲಾಗಿ ಅವ್ರು ಏನು ಮಾಡಿದ್ದಾರೆ, ಏನು ಕಲ್ತಿದ್ದಾರೆ, ಅದ್ರ ಪ್ರಕಾರನೇ ಏನು ಮಾಡ್ಬೋದು ಅಂತ, ಏನು ಮಾಡೋಕ್ಕೆ ಸಾಧ್ಯ ಅಂತ ನಮ್ಮ ಟೀಮ್ ಜೊತೆ ಮಾತಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ. ಉಪ್ಕಾರ್ ರಾಜ್ಗೆ ಒಂದು ಖಾಯಂ ಕೆಲಸ ಅಥವಾ ವೃತ್ತಿ ಬೇಕಾಗಿದೆ. ಆತನಿಗೆ ಚಿಕಿತ್ಸೆಯ ಅಗತ್ಯವೂ ಇದೆ. ಉಪ್ಕಾರ್ ರಾಜ್ನ ಆಸೆಗಳನ್ನ ಶಿವಣ್ಣ ಈಡೇರಿಸಿ ಆತನಿಗೆ ಹೇಗೆ ಉಪಕಾರ ಮಾಡ್ತಾರೆ ಅನ್ನೋದನ್ನ ನೋಡಕ್ಕೆ ಮೊದಲು ಕ್ವಾಲಿಟಿ ಆಫ್ ಲೈಫ್ನತ್ತ ಸ್ವಲ್ಪ ಗಮನ ಹರಿಸೋಣ. ಇದು ಬೆಂಗಳೂರಿನ ಅತ್ಯಂತ ವಾಹನ ದಟ್ಟಣೆಯ ಸಿಗ್ನಲ್ಗಳಲ್ಲಿ ಒಂದು. ನೋಡಿ, ಪೊಲೀಸರು ಸಂಚಾರವನ್ನ ನಿಯಂತ್ರಿಸಲಿಕ್ಕೆ ಎಷ್ಟೊಂದು ಕಷ್ಟಪಡ್ತಾ ಇದ್ದಾರೆ ಅಂತ. ಆದರೆ ಬಹುತೇಕ ಮಂದಿ ನಿಯಮವನ್ನೇ ಪಾಲಿಸ್ತಾ ಇಲ್ಲ.
ಪೊಲೀಸ್ ಅವರು ಆವಾಗ ಜನರ ವಿರುದ್ಧ ಕ್ರಮ ತಗೊಳ್ತಾ ಇರ್ತಾರೆ. ಈ ವರ್ಷ ಸರಾಸರಿ 11 ತಿಂಗಳಿಯಲ್ಲಿ 82,000 ಜನರಿಗೆ ಆಗಲೇ ದಂಡ ಹಾಕಲಾಗಿದೆ. ಈ ಸಮಸ್ಯೆ ಸಾಲ್ವ್ ಮಾಡೋಕ್ಕೆ ಬರೀ ಪೊಲೀಸ್ ಅವರೇ ಕ್ರಮ ತಗೋಬೇಕು, ಪೊಲೀಸ್ ಅವರೇ ದಂಡ ಹಾಕಬೇಕು ಆ ಥರ ಯೋಚನೆ ಮಾಡಿದರೆ ಅದು ತಪ್ಪ. ಯಾಕಂದರೆ ನಾವು ಲಕ್ಷಾಂತರ ಕೇಸ್ ಹಾಕಿದ್ರೂ ಜನರದ ಸಹಯೋಗ ಇಲ್ಲ ಅಂದರೆ ಈ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ವಾಹನ ಚಾಲನೆ ಮಾಡುವಾಗ ಮೊಬೈಲ್ ಫೋನಲ್ಲಿ ಮಾತನಾಡೋದ್ರಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ವಾಹನ ಚಾಲನೆ ಮಾಡುವಾಗ ಮೊಬೈಲಲ್ಲಿ ಮಾತಾಡೋದು ಬಹಳ ದೊಡ್ಡ ಸಮಸ್ಯೆ ಆಗಿದೆ. ಒಂಥರ ಹೇಳಿದರೆ ಒಂದು ಕಾಯಿಲೆ ಥರ ಜನರಿಗೆ ಆಗಿದೆ. ಬಹುಶಃ ಪ್ರತಿಯೊಬ್ಬರು ವಾಹನ ಚಾಲಕರ ಹತ್ರ ಒಂದು ಮೊಬೈಲ್ ಇದ್ದೇ ಇರ್ತದೆ. ಭಾಳಷ್ಟು ಕೇಸಲ್ಲಿ ನಾವು ನೋಡ್ತೀವಿ, ಒಂದು ಕೈಯಿಂದ ವಾಹನ ಚಾಲನೆ ಮಾಡ್ತಾರೆ, ಒಂದು ಕೈಯಿಂದ ಮೊಬೈಲ್ ಇಟ್ಕೊಂಡು ಮಾತಾಡ್ತಾ ಹೋಗ್ತಾರೆ. ಇದರಿಂದ ಏನಾಗುತ್ತೆ, ಮೈಂಡ್ ಗಮನ ಬೇರೆ ಕಡೆ ಇರ್ತದೆ. ಇದರಿಂದ ಸುಮಾರು ಆಕ್ಸಿಡೆಂಟ್ಸ್ ಆಗ್ತವೆ, ಸುಮಾರು ಜನರದ್ದು ಸಾವು ಆಗಿದೆ, ಸುಮಾರು ಜನರಿಂದ ಬೇರೆಯವರಿಗೆ ಸಾವು ಆಗೋದಕ್ಕೆ ಕಾರಣ ಆಗಿದ್ದಾರೆ. ಅದಕ್ಕೆ ನಾವು ಜನರಿಗೆ ಅಪೀಲ್ ಮಾಡ್ತೀವಿ, ದಯವಿಟ್ಟು ವಾಹನ ಚಾಲನೆ ಮಾಡುವಾಗ ಮೊಬೈಲ್ ಮೇಲೆ ಮಾತಾಡಬಾರ್ದು. ಜೊತೆಗೆ ಕಾನೂನು ಕಠಿಣವಾಗಿದ್ರೂ ಯಾರೂ ಪ್ರತಿಕ್ರಿಯಿಸ್ತಾ ಇಲ್ಲ. ಹಾಗಿದ್ರೆ ಇದಕ್ಕೆ ಪರಿಹಾರನೇ ಇಲ್ವೇ? ಆದರೆ ಸಮಸ್ಯೆ ತುಂಬ ದೊಡ್ಡದು ಇದೆ. ಸಮಸ್ಯೆ ದೊಡ್ಡದು ಇರೋದ್ರಿಂದ ನಾವು ಎಷ್ಟೋ ಕೇಸ್ ಹಾಕಿದ್ರೂ ಅದಕ್ಕೆ ಪರಿಹಾರ ಆಗೋದಿಲ್ಲ. ಆದರೆ ಯಾವಾಗ ತನಕ ಪಬ್ಲಿಕ್ ಇದಕ್ಕೆ ಸಹಯೋಗ ಕೊಡೋದಿಲ್ಲ, ಇದಕ್ಕೆ ನಮ್ಮ ಜೊತೆಗೆ ಕೈಗೆ ಕೈ ಜೋಡಿಸೋದಿಲ್ಲ, ಆವಾಗ ಈ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಕಾನೂನಿಗಿಂತ ಹೆಚ್ಚಾಗಿ ಈ ಸಮಸ್ಯೆಗೆ ಜನರೇ ಜವಾಬ್ದಾರಿ ಹೊರಬೇಕು. ಅಂದಹಾಗೆ ಈ ಸಮಸ್ಯೆ ಜನರಿಗೆ ಮನದಟ್ಟಾಗದ ಹೊರತು ಕಾನೂನು ನಿಯಮಗಳಿಗೆ ಯಾವುದೇ ಬೆಲೆ ಇರುವುದಿಲ್ಲ. ಉಪ್ಕಾರ್ ರಾಜ್ಗೆ ಒಂದು ಖಾಯಂ ನೌಕರಿ ಮತ್ತು ಚಿಕಿತ್ಸೆ ಬೇಕು ನಿಜ. ಈತ ಆರ್ಥೋಡಿಕ್ ಲೆದರ್ ಟೆಕ್ನಾಲಜಿ ಕಲಿತಿದ್ದಾನೆ. ತಾನಿರುವ ಸ್ಥಳದಿಂದಲೇ ಕೆಲಸ ಮಾಡೋ ಸಾಮರ್ಥ್ಯವೂ ಇದೆ. ಆತನ ಬಡಾವಣೆಯಲ್ಲೇ ವಾಸ ಮಾಡ್ತಾ ಇರುವಂತಹ ಸಹಾಯ ಮಾಡುವ ವ್ಯಕ್ತಿಯೊಬ್ಬರನ್ನ ಶಿವಣ್ಣ ಹುಡುಕಿದರು. ರೋಮನ್ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಅಸೋಸಿಯೇಷನ್ನ ಆಂಟೋನಿ ಬಾಲರಾಜ್ ಅವರಲ್ಲಿ ಶಿವಣ್ಣ ಸಹಾಯ ಕೇಳಿದರು. ಆಂಥೋನಿ ಪಾಲ್ರಾಜ್ ಅವ್ರು ಬಂದಿದ್ದಾರೆ. ಸೊ ಏನು ಸಹಾಯ ಮಾಡ್ತಾರೆ ಅಂತ ಅವ್ರ ಬಾಯಲ್ಲಿ ಕೇಳೋಣ. ಸೊ ಲೆಟ್ಸ್ ವೆಲ್ಕಮ್ ಆಂಥೋನಿ ಪಾಲ್ರಾಜ್. ಹೇಳಿ ಆಂಥೋನಿ ಪಾಲ್ರಾಜ್ ಅವರು. ಇವರೇ ಅವರು ಉಪ್ಕಾರ್ ರಾಜ್ ಅಂತ, ಅವರು ಸಗಾಯ ರಾಜ್ ಅಂತ. ಸೊ ಹೇಳಿ, ನಿಮ್ಮ ಏನು ಥರ ಸಹಾಯ ಮಾಡ್ಬೋದು ಅಂತ ಹೇಳಿ. ಸರ್, ಈಗ ಇವ್ರಿಗೆ ಏನೋ ಒಂದು ಅಂಗಡಿ ಪ್ರಾವಿಷನ್ ಸ್ಟೋರು ಓಕೆ ಮಾಡ್ಕೊಳ್ತೀವಿ ಅಂತೇಳಿ ಇದು ಮಾಡ್ತಾ ಇದ್ದಾರೆ. ಬೇರೆ ಯಾವುದೇ ನಾವು ಬೇರೆ ಥರ ಫ್ಯಾಕ್ಟ್ರಿ ಕೆಲಸಕ್ಕೆ ಹೋಗೋದಾಗಲಿ ಮತ್ತು ಇನ್ಯಾವುದೇ ನಮ್ಮ ಕೈಲಿ ದುಡಿಮೆ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ. ರೋಮನ್ ಕ್ಯಾಥಲಿಕ್ ನಮ್ಮ ಒಂದು ಕಮಿಟಿ ಇದೆ. ಸೊ ಆ ಕಮಿಟಿಲಿ ಆಲ್ರೆಡಿ ನಾವು ಮಾತಾಡಿದ್ದೀವಿ. ಓಕೆ. ಸೊ ಮತ್ತೊಮ್ಮೆ ನಾವು ನಮ್ಮ ಕಮಿಟಿಲಿ ಮಾತಾಡಿ ಇವರಿಗೆ ನಾವು ನಮ್ಮ ಕಮಿಟಿಯಿಂದ ಏನಾದರೂ ಇವರಿಗೆ ಸಹಾಯ ಮಾಡಲಿಕ್ಕೆ ನಾವು ಇಷ್ಟಪಡ್ತೀವಿ. ಖಂಡಿತ ನೀವು ಸಹಾಯ ಮಾಡೋಕ್ಕೆ ಇಷ್ಟಪಡ್ತೀವಿ. ಇನ್ನೇನು ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಒಂದು ಪ್ರಕಾರ ಒಂದು ಏಡ್ ಸ್ಟಾರ್ಟ್ ಆಗೋದು ಕ್ರಿಶ್ಚಿಯಾನಿಟಿ ಕಮ್ಯುನಿಟಿಯಿಂದ ಜಾಸ್ತಿ ಅದು ಸ್ಟಾರ್ಟ್ ಆಗುತ್ತೆ. ಸೊ ಆ ಕಮ್ಯುನಿಟಿಯವ್ರು ಬಂದಿದ್ದಾರೆ, ಕ್ಯಾಥಲಿಕ್ ರೋಮನ್ ಕ್ಯಾಥಲಿಕ್ ಅಸೋಸಿಯೇಷನಿಂದ ಬಂದು ನಿಮಗೆ ಒಂದು ದಾರಿ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ನೋಡಿ, ಈ ರೀತಿ ಒಂದು ಅವಕಾಶ ಮಾಡ್ಕೊಳ್ಳೋಕ್ಕೆ ಯಾವ ರೀತಿ ಈ ಲೆದರ್ ಮ್ಯಾನುಫ್ಯಾಕ್ಚರ್ ಕೋರ್ಸು ಕಲ್ತಿದ್ದೀರಾ ನೀವು. ಸೊ ಅದಕ್ಕೆ ಏನು ಮಾಡ್ಬೋದು ಅದನ್ನೊಂದು ಯೋಚನೆ ಮಾಡೋಣ. ಒಂದು ಇದಾಗಿದೆ, ಒಂದು ಪ್ರೊವಿಷನ್ ಸ್ಟೋರ್ ಥರ ಮಾಡ್ಕೊಡ್ತೀವಿ ಅಂತ ಒಂದು ಭರವಸೆ ಇದೆ. ಸೊ ಇದ್ರದ್ದು ಯಾವ ರೀತಿ ಮಾಡ್ಬೋದು ಅಂತ ನಾವು ಪ್ಲ್ಯಾನ್ ಮಾಡಿ ನೋಡ್ತೀವಿ. ಸದ್ಯಕ್ಕೆ ಇದೊಂದು ಇದಾಯಿತು. ಐ ಥಿಂಕ್ ನಿಮ್ಮ ತಂದೆ ನಿಮ್ಮ ತಾಯಿ ಬನ್ನಿ. ಇವಾಗ ನಿಮ್ಮ ಮಗನಿಗೆ ಸಹಾಯ ಮಾಡ್ತಿರೋ ಇವರೇನೆ. ಸಂತೋಷ ಆಯಿತಾ? ಸೊ ಒಂದು ಪ್ರಕಾರ ಇದಾಗಿದೆ ಅಮ್ಮ. ಇನ್ನೊಂದು ಕೆಲಸದ ಬಗ್ಗೆನೂ ನಾವು ಟ್ರೈ ಮಾಡ್ತೀವಿ. ಯಾರೋ MLA ನವ್ರು ಭರವಸೆ ಕೊಟ್ಟಿದ್ದಾರೆ.
ವಿಶ್ವನಾಥ್ ಅಂತ. ಸೊ ಅವ್ರ ಜೊತೆ ಮಾತಾಡಿದ್ಮೇಲೆ ಅವರು ಒಂದು ಬೇರೆ ಒಂದು ಆಪ್ಷನ್ ಅಂತ ಇಟ್ಕೊಂಡಿದ್ವಿ. ಸೊ ಯಾವ ರೀತಿ ಮಾಡ್ಬೋದು ಮಾಡೋಣ. ಓಕೆ, ಆಲ್ ದ ಬೆಸ್ಟ್. ನಾವು ಅಪ್ಪಾಜಿ ಅವರದ್ದು ವೀರಪ್ಪನವ್ರು ಕಿಡ್ನಾಪ್ ಮಾಡಿದಾಗ ನಮ್ಮದು ಬ್ಯಾಡ್ ಲಕ್, ಅವಾಗ ಮಾರ್ತಸ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ವಿ. ಹಾಂ, ಆದ್ರೆ ಇವತ್ತು ಅದೇ ಅದೃಷ್ಟನೇನು ಅನಿಸುತ್ತೆ. ನಾನು ನಿಮ್ಮನ್ನ ಈ ಥರ ಒಂದು ಡೈರೆಕ್ಟಾಗಿ, ನಾವು ನಿಮ್ಮ ತುಂಬಾ ಅಭಿಮಾನಿ. ಇಲ್ಲ ಅಂದ್ರೆ ಒಂದು 70-80 ಫಿಲಿಮ್ಗಳನ್ನ ನಾನು ಈಗ ಆಲ್ರೆಡಿ ನೋಡಿದ್ದೀನಿ. ಈಗ ನಿಮ್ಮದು ಜೋಗ ಈಗ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಏನಪ್ಪ ನೀವು ಹೇಳಿದ್ರಿ ಹತ್ರ ಅಪ್ಪಾಜಿ ವೀರಪ್ಪನ ಕಿಡ್ನಾಪ್ ಮಾಡಿದಾಗ ಇಲ್ಲ ಅವ್ರಿಲ್ಲ, ಅವ್ರಿಲ್ಲ ಅಂತ ನಾವು ಅನ್ಕೊಂಡಿಲ್ಲ. ಅಪ್ಪಾಜಿ ಖಂಡಿತ ಇದ್ದಾರೆ. ಅವರು ನೋಡಿ, ಅವ್ರು ನೇತೃದಾನ ಮಾಡಿದ್ದಾರೆ. ಆ ಕಣ್ಣು ಎಲ್ಲೋ ನೋಡ್ತಾ ಇದೆ ನಮ್ಮನ್ನ. ಇನ್ನು ನಾವು ಖಂಡಿತ ಅಪ್ಪಾಜಿ ನಾನು ಇವತ್ತು ಈ ಪ್ರೋಗ್ರಾಮ್ ಮಾಡ್ತಿದ್ದೆ ಅವರೇ ಸ್ಫೂರ್ತಿ. ಅದಕ್ಕೆ ಅವ್ರ ಸ್ಫೂರ್ತಿಯಿಂದ ನಾನು ಈ ರೀತಿ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ. ಜನಗಳ ಜೊತೆ ಇನ್ನೂ ಹತ್ತಿರಕ್ಕೆ ಹೋಗೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಯಾಕಂದರೆ ನಾನು ಆ್ಯಕ್ಟ್ ಮಾಡ್ತೀನಿ, ಬರ್ತೀನಿ, ಓಕೆ, ಬಟ್ ಈ ರೀತಿ ಮಾಡಿದಾಗ ಎಲ್ಲೋ ಒಂದು ಕಡೆ ನಾವು ಜನಗಳ ಒಂದು ಭಾವನೆಗೆ ತುಂಬ ಹತ್ತಿರ ಹೋಗ್ತೀವಿ. ಸೊ ಭಾಳ ಖುಷಿ ಆಯಿತು. ಆದರೂ ನೀವು ನೋಡಿ, ನೀವು ಈ ರೀತಿ ಆದ್ರೂ ಬದುಕಬೇಕಂತ ಒಂದು ಛಲ ಉಟ್ಕೊಂಡಿದ್ದೀರಲ್ಲ, ಇದೇ ಮಾದರಿ ಎಲ್ರಿಗೂ ಆಗಬೇಕು. ಯಾರು ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಅನ್ಕೋಬಾರ್ದು, ಆಗುತ್ತೆ. ಮನಸ್ಸಿದ್ದರೆ ಮಾರ್ಗ, ಅದು ನೀವು ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಒಂದು ರಿಕ್ವೆಸ್ಟ್ ಅಣ್ಣ, ಹೇಳಿ. ನಾವು ಅಪ್ಪಾಜಿ ಅವ್ರ ಕಣ್ಣು ದಾನ ಮಾಡಿದಾಗಿಂದ ನಾವು ಅದನ್ನು ಇದು ಮಾಡಬೇಕು ಅಂದ್ಕೊಂಡಿದ್ದೀವಿ. ನಾವು ಊರಲ್ಲಿ 2 ವರ್ಷದಿಂದ ಕನ್ನಡ ರಾಜ್ಯೋತ್ಸವ ಮಾಡಿ ಅಪ್ಪಾಜಿ ಹೆಸರಲ್ಲಿ ಇಟ್ಟಿದ್ದೀವಿ. ಈಗ ನಮ್ಮ ಯುವಕರು ಮತ್ತು ನಾವು ಈ ಒಂದು ಪ್ರೋಗ್ರಾಮಿಂದ ನಾವು ಕಣ್ಣ ದಾನ ನಿಮ್ಮ ಮುಖಾಂತರ ನೇತ್ರ ದಾನ ಮಾಡಬೇಕು ಅಂತಿದ್ದೀವಿ. ನಮ್ಮ ಸಂಘದ ಹುಡುಗರು ಬಂದಿದ್ದಾರೆ. ದಯವಿಟ್ಟು ಅವರು ನಿಮ್ಮ ಮುಖಾಂತರ ಅವ್ರಿಗೆ ನಾವೆಲ್ಲ ಸೇರಿ ನೀವು ನೇತ್ರದಾನಕ್ಕೆ ಇದು ಮಾಡ್ಕೊಡ್ತೀವಿ. ಖಂಡಿತ ನಿಮ್ಮ ಸ್ನೇಹಿತರು ಬನ್ನಿ. ಇವರೆಲ್ಲ ನಮ್ಮ ಊರಿನ ಫ್ರೆಂಡ್ಸು, ಯುವಕರದ್ದು ನಮ್ದೊಂದು ಸಂಘ ಇನ್ನೂ ರಿಜಿಸ್ಟರ್ ಆಗಿಲ್ಲ. ನಿಮ್ಮ ಮಾತ್ರ ಫ್ರೆಂಡ್, ನಮಗೂ ಫ್ರೆಂಡ್ಸ್. ನಾವು ಎಲ್ಲರೂ ನಮ್ಮ ಊರಲ್ಲಿ ಅಭಿಮಾನಿಗಳು ಯಾವಾಗಲೂ ಸ್ನೇಹಿತರ ಥರ ಇರಬೇಕು. ನಾವೆಲ್ಲ ಚಂದ. ಊರಲ್ಲಿ 100 ಜನಿನಲ್ಲಿ 90 ಜನ ಇಡೀ ನಮ್ಮ ಊರಲ್ಲಿ ನಿಮ್ಮ ಅಭಿಮಾನಿಗಳು. ತುಂಬ ಸಂತೋಷ. ನಿಮ್ಮದು ಫಿಲಿಮ್ದು ವಾಲ್ ಪೋಸ್ ಎಲ್ಲ ಇವ್ರ ಮನೆ ಬೀರಲ್ಲಿದೆ. ಪ್ರತಿಯೊಂದು ನಿಮ್ಮದು ಚಿತ್ರದ ವಾಲ್ ಪೋಸ್ ಬೀರು ಮತ್ತು ಸ್ಕೂಟರ್ ಮೇಲೆ. ಅದಕ್ಕೆ ನೋಡಿ, ನೀವು ನಿಮ್ಮಂಥ ಅಭಿಮಾನಿಗಳಿಂದ ಈ ಶಿವಣ್ಣ ಆಗಿರೋದು, ಇಲ್ಲ ರಾಜ್ಕುಮಾರ್ ಆಗಿರೋದಲ್ಲ, ಯಾರಿಂದ ಅಭಿಮಾನಿಗಳು. ಅದಕ್ಕೆ ನೋಡಿ, ಅಪ್ಪಾಜಿ ಯಾವಾಗ ಹೇಳೋರು ಅಭಿಮಾನಿಗಳೇ ದೇವರು ಅಂತ. ಸೊ ಇವತ್ತು ನಾವು ದೇವರುಗಳ ಮಧ್ಯೆ ಇದ್ದೀವಿ. ದೇವ್ರಿಗೆ ಸೇವೆ ಮಾಡೋ ಒಂದು ಅವಕಾಶ ನಮ್ಗೆ ಸಿಕ್ಕಿದೆ. ಥ್ಯಾಂಕ್ಸ್ ಜಿ ಟಿ ವಿ ಅವ್ರು, ತುಂಬ ಥ್ಯಾಂಕ್ಸ್. ಯಾಕಂದರೆ ಇಂಥ ಒಂದು ಪ್ರೋಗ್ರಾಮ್ ಮಾಡಿ ನಿಮ್ಗಳ ಆಸೆನ ತೀರ್ಸೋಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಆಂಥೋನಿ ಪಾಲ್ರಾಜ್ ಅವರು. ತುಂಬ ಥ್ಯಾಂಕ್ಸ್. ಗಾಡ್ ಬ್ಲೆಸ್ ಯು. ಉಪ್ಕಾರ್ ರಾಜ್ಗೆ ವೈದ್ಯಕೀಯ ನೆರವು ಸಹ ಬೇಕಲ್ವೇ? ಯಲಹಂಕ ಕ್ಷೇತ್ರದ ಶಾಸಕ SR ವಿಶ್ವನಾಥ್ ಅವರನ್ನ ಶಿವಣ್ಣ ಸಹಾಯಕ್ಕಾಗಿ ಕರೆದರು. ಹಲೋ ಸರ್, ನಮಸ್ಕಾರ. ನಾನು ಶಿವರಾಜ್ ಕುಮಾರ್ ಮಾತಾಡ್ತೀರಾ ಸರ್? ನಮಸ್ಕಾರ ವಿಶ್ವನಾಥ್ ಸರ್, ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್, ನಿಮ್ಮ ಜೊತೆಯಲ್ಲಿ ಮಾತಾಡಿದ್ದು ಬಹಳ ಸಂತೋಷ ನನಗೆ. ನಾವು ಒಂದು ಪ್ರೋಗ್ರಾಮ್ ಮಾಡ್ತಿದ್ವಿ, ನಾನಿರೋದೇ ನಿಮಗಾಗಿ ಅಂತ. ಇಲ್ಲಿ ಇಬ್ರು ಟ್ವಿನ್ಸ್ ಬಂದಿದ್ರು, ಸಗಾಯರಾಜ್ ಅಂಡ್ ಉಪ್ಕಾರ್ ರಾಜ್ ಅಂತ. ದೇ ವಾಂಟೆಡ್ ಅ ಹೆಲ್ಪ್ ಸರ್, ದೇ ವಾಂಟೆಡ್ ಅ ಫೇವರ್. ಯಾವ ಥರ ಬೇಕು ಅಂತ ಹೇಳಿದ್ರೆ ಸರಿ ಸರ್, ಆ ಥರ ನಾನು ಮಾಡ್ಕೊಡ್ತೀನಿ. ಖಂಡಿತ ಸರ್. ಯಾಕಂದ್ರೆ ನಿಮ್ಮಂಥವ್ರು ಸ್ವಲ್ಪ ನೀವು ಮನ್ಸು ಮಾಡಿದ್ರೆ ಒಳ್ಳೇದಾಗುತ್ತೆ ಸರ್. ಇಲ್ಲ, ಖಂಡಿತ ಮಾಡೋಣ ಸರ್. ಅದೇ ಸರ್, ಒಳ್ಳೆ ಆಯ್ತು ಸರ್. ತುಂಬ ಖುಷಿ ಆಯ್ತು ಸರ್ ನಿಮ್ಮ ಜೊತೆ ಮಾತಾಡಿದ್ದು. ನಾನು ಕಳಿಸ್ಕೊಡ್ತೀನಿ ಸರ್ ಅವ್ರನ್ನ. ಓಕೆ ಸರ್. ಒಂದು ಸೈಟ್ ಮಾಡ್ತಾ ಇದ್ದೀವಿ, ಅಲ್ಲಿ ಪ್ರಿಪೇರ್ ಕೊಡ್ಬೋದು. ಇಲ್ಲ ಅವ್ರೇನಾದ್ರು ಉದ್ಯೋಗ ಮಾಡೋದಿದ್ರೆ ಓಕೆ ಸರ್, ಯಾವ ಥರ ಬೇಕು ಖಂಡಿತವಾಗಿ ಮಾಡ್ತೀನಿ. ಓಕೆ, ಅವ್ರನ್ನೇ ಕಳಿಸ್ತೀನಿ ಸರ್. ನೀವು ಮಾತಾಡ್ಬಿಟ್ಟು ಒಂದ್ಸತಿ ಇದು ಮಾಡಿದ್ರೆ ತುಂಬ ಖುಷಿ ಆಗುತ್ತೆ ಸರ್. ಖಂಡಿತವಾಗಿ ಸರ್, ನೀವು ಫಸ್ಟ್ ಟೈಮ್ ನಮ್ಗೆ ಏನೋ ಒಂದು ಹೇಳಿದ್ರೆ ಅದು ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅ ಲಾಟ್ ಸರ್. ಥ್ಯಾಂಕ್ ಯು ಸರ್. ಸೊ ಇವತ್ತು ನಾನು ವಿಶ್ವನಾಥ್ ಅವ್ರ ಹತ್ರ ಮಾತಾಡಿದ್ದೀವಿ. ಅವರು ಸ್ಟ್ರೈಟಾಗಿ ಹೇಳಿದ್ದಾರೆ, ನೀವು ಏನಂತೀರೋ ಅದು ಮಾಡಿಸ್ತೀವಿ ಸರ್, ನಾವು 2 ಆಪ್ಷನ್ ಕೊಡ್ತೀವಿ, ಯಾವ ಥರ ಬೇಕಾದರೂ ಸಹಾಯ ಮಾಡೋಕ್ಕೆ ರೆಡಿ ಇದ್ದಾರೆ ಅಂತ ಹೇಳ್ತಾರೆ. ಖಂಡಿತ ವಿಶ್ವನಾಥ್ ಅವ್ರ ಹತ್ರ ಮಾತಾಡಿ ತುಂಬ ಖುಷಿ ಆಯಿತು. ಅಂತೇಳಿ ಕಸ್ಕಟ್ಪುರದ ನನ್ನ ಕ್ಷೇತ್ರದ ಒಬ್ಬ ಅಂಗವಿಕಲ ಬಾಲಕನ ಪರವಾಗಿ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರರಾದಂಥ ಶಿವಣ್ಣವರು ನಾನಿರುವುದೇ ನಿಮಗಾಗಿ ಅನ್ನತಕ್ಕಂಥ ಜಿ ಕನ್ನಡದ ಮುಖಾಂತರ ನನಗೆ ದೂರವಾಣಿ ಕರೆಯನ್ನು ಮಾಡಿ ಅವ್ರಿಗೆ ಸಹಾಯ ಮಾಡೋದ್ರ ಕೋರಿದ ಮೇರೆಗೆ ಇವತ್ತು ನಾನು ಉಪ್ಕಾರ್ ರಾಜ್ಗೆ ಒಂದು ಉಚಿತ ನಿವೇಶನವನ್ನು ಅದೇ ಭಾಗದಲ್ಲಿ
ಕೊಡೋದಕ್ಕೆ ಇವತ್ತು ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಮತ್ತು ಕೊಡಿಸ್ತೀನಿ. ಜೊತೆಯಾಗಿ ಅಂಗವಿಕಲ ಆ ಯುವಕ ಓಡಾಡೋದಕ್ಕೆ ಒಂದು ಮೋಟರ್ ಚಾಲಿತ ತ್ರಿಚಕ್ರ ಸೈಕಲನ್ನು ಕೂಡ ನಾನು ಕೊಡಿಸ್ತಾ ಇದ್ದೀನಿ. ಇವತ್ತು ಅವನೊಂದು ಅಂಗಡಿಯನ್ನು ಮಾಡ್ಕೊತೀನಿ ಅಂತ ಹೇಳ್ದೆ, ಅದಕ್ಕಾಗಿ ಸ್ವಲ್ಪ ಧನ ಸಹಾಯವನ್ನು ಕೂಡ ಇವತ್ತು ನಾನು ಮಾಡಿದ್ದೀನಿ. ಉಪ್ಕಾರ್ ರಾಜ್ ಮತ್ತು ಆತನ ಕುಟುಂಬಕ್ಕೆ ಅಗತ್ಯವಾದ ಎಲ್ಲ ಸಹಾಯ ನೀಡುವುದಾಗಿ ಶಾಸಕ ವಿಶ್ವನಾಥ್ ಭರವಸೆಯನ್ನೂ ನೀಡಿದರು. ಪ್ರದೀಪ್ ಕುಮಾರ್ ಮತ್ತು ಅವರ ಸಹೋದರ ಸ್ಟ್ಯಾನ್ಲಿ ಜೋಸೆಫ್ ಈಗ ರನ್ನಿಂಗ್ ಟ್ರ್ಯಾಕ್ನಲ್ಲಿದ್ದಾರೆ. ಟ್ರ್ಯಾಕ್ನಲ್ಲಿ ಅಭ್ಯಾಸದಲ್ಲಿ ತೊಡಗಿದ್ದಾರೆ. ಇವರು ಮೂಲತಃ ಅಥ್ಲೆಟಿಕ್, ಆದರೆ ಅನಿರೀಕ್ಷಿತ ಪೆಟ್ಟಿನಿಂದಾಗಿ ಓಡಲು ಸಾಧ್ಯವಾಗ್ತಾ ಇರಲಿಲ್ಲ. ಚೇತರಿಸಿಕೊಂಡ ನಂತರ ತಾನು ಉತ್ತಮ ಅಥ್ಲೀಟ್ ಆಗಬೇಕೆಂಬ ಮಹತ್ವಾಕಾಂಕ್ಷೆಯೊಂದಿಗೆ ಅಭ್ಯಾಸವನ್ನ ಮುಂದುವರಿಸಿದ್ದಾರೆ. ನೋಡೋಣ ಒಂದು ವಿರಾಮದ ನಂತರ. ಪ್ರದೀಪ್ ಅವರು ಅವ್ರ ಆಸೆ ಹೇಳ್ಕೊಂಡ್ರು. ಸೊ ಯಾವ ರೀತಿ ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಕರ್ನಾಟಕ ಅಮೆಚ್ಯೂರ್ ಅಥ್ಲೆಟಿಕ್ ಅಸೋಸಿಯೇಷನಿಂದ ಅಜಯ್ ಕುಮಾರ್ ಬರ್ತಾ ಇದ್ದಾರೆ. ಆ್ಯಕ್ಚುಲಾಗಿ ಅವರು ಏಷ್ಯನ್ ಇದರಲ್ಲಿ ಬ್ರಾನ್ಸ್ ಮೆಡಲ್ ತಗೊಂಡರು. ಅವ್ರು ಬಂದು ಯಾವ ರೀತಿ ಹೆಲ್ಪ್ ಮಾಡ್ಬೋದು, ಯಾವ ರೀತಿ ಒಂದು ಸಪೋರ್ಟ್ ಕೊಡ್ಬೋದು ಅನ್ನೋದು ಅವ್ರ ಬಾಯಲ್ಲೇ ಕೇಳೋಣ. ಸೊ ಲೆಟ್ಸ್ ವೆಲ್ಕಮ್ ಅಜಯ್ ಕುಮಾರ್. ಅಜಯ್ ಕುಮಾರ್ ಅವರು ಹೇಳಿ, heard that you have got Asian ಇದರಲ್ಲಿ ಬ್ರಾನ್ಸ್ ಮೆಡಲ್. ಯಾವ ಇದರಲ್ಲಿ? 800 meters. 800 meters. ವೆರಿ ಗುಡ್. ಇವಾಗ ಅಷ್ಟೇ ರೀಸೆಂಟಾಗಿ ಐ ಥಿಂಕ್ 800 meters that one girl from Karnataka has won gold ಅಲ್ವಾ? AC ಅಶ್ವಿನಿ, ಅವಳು ಉಡುಪಿ ಹುಡುಗಿ. ಯಾ 400 ಹರ್ಡಲ್ಸಲ್ಲಿ ಗೋಲ್ಡ್ ಮೆಡಲ್, ಆಮೇಲೆ 4x400 ಮೀಟರ್ಸಲ್ಲಿ ಗೋಲ್ಡ್ ಮೆಡಲ್. ಅದೇ ಸೋ ಬ್ಯೂಟಿಫುಲ್. ವೆರಿ ಗ್ರೇಟ್ ಅಚೀವ್ಮೆಂಟ್ ಫಾರ್ ಕರ್ನಾಟಕ. 100%. ಯಾಕಂದ್ರೆ ಒಂದು ಕನ್ನಡದ ಹುಡುಗಿ ಬಂದ್ಬಿಟ್ಟು ಒಂದು ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ ಅಂದರೆ ಯಾರು ತಾನೇ ಸಂತೋಷ ಆಗಲ್ಲ. ಸೊ ಅಥ್ಲೆಟಿಕ್ ಅಷ್ಟು ಪವರ್ ಇದೆ. ಅದಕ್ಕೆ ನೋಡಿ, ಯಾರು ನೋಡಿ ಸ್ಪೋರ್ಟ್ಸ್ ಅಂದರೆ ಯಾಕೆ ಇಂಟ್ರೆಸ್ಟ್ ಅಂದರೆ ಈ ರೀತಿ ಒಂದು ಹೆಸರು ತರಬೇಕು ಇಂಡಿಯಾಲಿ. ಆ್ಯಕ್ಚುಲಾಗಿ ಫಸ್ಟಿಂದ ನಾನು ಯಾವಾಗಲಿಂದ ಹೇಳ್ತಾ ಇದ್ದೆ, ಇಂಡಿಯಾ ಈಸ್ ಆಲ್ವೇಸ್ ಬ್ಯಾಕ್ ಇನ್ ಅಥ್ಲೆಟಿಕ್ಸ್. ಬಟ್ ಇವಾಗ ನೋಡಿ, ಆಫ್ಟರ್ ಕಾಮನ್ವೆಲ್ತಿಂದ ಇಂಡಿಯಾ ಇಸ್ ಕಮಿಂಗ್ ಅಪ್ ಲೈಕ್ ಎನಿಥಿಂಗ್. ಅದೇ ಜೈ ಹೋ ಇಂಡಿಯಾ. ಈ ಕರ್ನಾಟಕ ಅಮೆಚ್ಯೂರ್ ಅಥ್ಲೆಟಿಕ್ ಅಸೋಸಿಯೇಷನ್ ಅಂದರೆ ಏನು? ವಾಟ್ ಇಸ್ ದಿಸ್ ಒನ್? ಕರ್ನಾಟಕ ಅಥ್ಲೆಟಿಕ್ ಅಸೋಸಿಯೇಷನ್ ಅಂದರೆ ಇದು ಪ್ರತಿ ಜಿಲ್ಲೆಯಲ್ಲೂ ಒಂದು ಅಸೋಸಿಯೇಷನ್ ಇರ್ತದೆ, ಡಿಸ್ಟ್ರಿಕ್ಟ್ ಅಸೋಸಿಯೇಷನ್. ಓಕೆ. ಅದಕ್ಕೆ ಬಂದು ಹೈಕಮಾಂಡ್ ಬಂದು ಕರ್ನಾಟಕ ಅಥ್ಲೆಟಿಕ್ ಅಸೋಸಿಯೇಷನ್. ನಮ್ಮ ಕರ್ನಾಟಕ ಅಥ್ಲೆಟಿಕ್ ಅಸೋಸಿಯೇಷನ್ಗೆ ಡಾಕ್ಟರ್ ಪರಮೇಶ್ವರ್, ನೀವು ಕೇಳಿರ್ಬೋದು, ಅವರು ಎಕ್ಸ್ ಮಿನಿಸ್ಟರ್, ಈಗ KPCC ಅಧ್ಯಕ್ಷರಾಗಿದೆ. ಅವರು ಅಧ್ಯಕ್ಷ ಪ್ರೆಸಿಡೆಂಟ್. ಆಮೇಲೆ ಆದಿಕೇಶ್ವರ್ ಚೇರ್ಮನ್. ಆದಿಕೇಶ್ವರ್, ಓಕೆ. ನಾನು ವೈಸ್ ಪ್ರೆಸಿಡೆಂಟ್ ಆಗಿದ್ದೇನೆ. ಓಕೆ. ಆ ಅಸೋಸಿಯೇಷನ್ ವೈಸ್ ಪ್ರೆಸಿಡೆಂಟ್. ಸೊ ಇವಾಗ ಆ್ಯಕ್ಚುಲಾಗಿ ಅಜಯ್ ಕುಮಾರ್ ಅವರೇ, 2 people have come. ಒಬ್ಬರು ಪ್ರದೀಪ್ ಅಂತ, ಆಮೇಲೆ ಅವ್ರ ಬ್ರದರ್. ಅದೇ ಬೋತ್ ಆರ್ ವೆರಿ ಗುಡ್ ಅಥ್ಲೀಟ್ ಅಂತ. ಯಾಕೆ ಆಮೇಲೆ ಯಾವುದೋ ಒಂದು ಸ್ಮಾಲ್ ಇನ್ಸಿಡೆಂಟಲ್ಲಿ ದೊಡ್ಡ ಕಲ್ಲು ಬಿದ್ದು ಈ ಇಸ್ ನಾಟ್ ಏಬಲ್ ಟು ರನ್. ಆಮೇಲೆ ಎಜುಕೇಷನ್ ಇದ್ರಲ್ಲೂ ಸೋನೆ ಪಾಪ. ಈಸ್ ಟ್ರೈಡ್ ಇಸ್ ಬೆಸ್ಟ್ ಆ್ಯಂಡ್ ವೆಂಟ್ ಫಾರ್ ಕಾಲೇಜ್. ಆಮೇಲೆ ಈ ಟ್ರೈಡ್ ಅಗೇನ್ ರನ್ನಿಂಗ್. ಈ ಕುಂಟ್ ನೌ ಈಸ್ ರೆಡಿ ಟು ರನ್. ಓಕೆ. ಆಮೇಲೆ ಅವ್ರಿಗೆ ಭಾಳ ಅಂಬಿಷನ್ ಇಟ್ಕೊಂಡು ಬಂದಿದ್ದಾರೆ. ಸೊ ಹೀ ಸೇಸ್ ದಟ್ ಒಂದು ಪ್ರಾಪರ್ ಗೈಡೆನ್ಸ್ ಇದ್ದರೆ, ಒಂದು ಪ್ರಾಪರ್ ಸಪೋರ್ಟ್ ಇದ್ದರೆ, ಸೊ ನಮ್ಮ ಶೋಲಿ ಬಂದು ಈ ವಿಷ್ನ ಹೇಳ್ಕೊಂಡಿದ್ದಾರೆ. ದಟ್ಸ್ ವೈ ಐ ಕಾಲ್ಡ್ ಯು ಅಪ್. ಆಮೇಲೆ ನೀವು ನಮ್ಮ ಇದಕ್ಕೆ ಬಂದಿದ್ದೀರಾ, ಯಾವ ರೀತಿ ಅವ್ರಿಗೆ ಒಂದು ಸಪೋರ್ಟ್ ಕೊಡ್ಬೋದು? ಅವ್ರಿಗೆ ಸಪೋರ್ಟ್ ಅಂದರೆ ನನಗೆ ಕೋಚಿಂಗ್ಲೆಲ್ಲ ನನ್ನ ಹೈಯೆಸ್ಟ್ ಎಷ್ಟು ಆಗದ ಟ್ಯಾಲೆಂಟ್. ಮೊದಲೇ ಅವ್ನ ಕಾಲು ಡ್ಯಾಮೇಜ್ ಆಗಿದೆ. ಫಸ್ಟ್ ಒಂದು ವಾಕಿಂಗ್ ನೋಡ್ಬೇಕು, ನಾನು ಜಾಗಿಂಗ್ ನೋಡಬೇಕು, ಅವ್ನ ಸ್ಪ್ರಿಂಟಿಂಗ್ ಎಬಿಲಿಟಿ ಇದೆಯಾ ನೋಡಬೇಕು, ಇಲ್ಲ ಎಂಡ್ಯೂರೆನ್ಸ್ ಲಾಂಗ್ ಡಿಸ್ಟೆನ್ಸ್ ಸೂಟ್ ಆಗ್ತಾನೆ. ಆಮೇಲೆ ನಾನು ಈವೆಂಟ್ ಫಿಕ್ಸ್ ಮಾಡ್ತೇನೆ. ಸೊ ನನ್ನ ಲೆವೆಲಲ್ಲಿ ಮಿತಿ ಮೀರಿ ನಾನು ಎನ್ಕರೇಜ್ ಮಾಡ್ತೀನಿ. ಬಾಕಿದು ಅವರಿಗೆ ಸಪೋರ್ಟ್ ಮಾಡಬೇಕಾದ್ದು ಎಕನಾಮಿ ಲೆವೆಲಲ್ಲಿ. ಬಾಕಿ ಯಾರು ನಿಮ್ಮಂಥವ್ರು ಮುಂದೆ ಬಂದರೆ 100% ವಿಲ್ ಸಿ ವಾಟ್ ಎಲ್ಸ್ ವಿ ಕ್ಯಾನ್ ಡೂ ಅಂತ. ಯಾಕಂದರೆ ಸ್ಪೋರ್ಟ್ಸ್ಗಂದ್ರೆ ನಾವು ಏನು ಮಾಡೋಕ್ಕೂ ನಾವು ಇವನ್ ವಿ ಆರ್ ರೆಡಿ ಫಾರ್ ದ್ಯಾಟ್. ಇಟ್ಸ್ ನಾಟ್ ಓನ್ಲಿ ದ ಫ್ಯಾಕ್ಟರ್ ಆಫ್ ಮನಿ. ಇದಕ್ಕೇನಂದ್ರೆ ಪ್ರಾಪರ್ ಗೈಡೆನ್ಸ್ ಬೇಕು. ದುಡ್ಡು ಕೊಟ್ಟು ಸುಮ್ಮನೆ ಓಡು ಅಂದರೆ ಆಗಲ್ಲ. ಟ್ಯಾಲೆಂಟ್ ನಾವು ನೋಡಬೇಕು. ಸೊ ನಿಮ್ಮಂಥವ್ರು ಪಾಪ ನೀವು ಮುಂದೆ ಬಂದಿರ ಸಪೋರ್ಟ್ ಮಾಡೋಕ್ಕೆ. ಸೊ ವಿಲ್ ಕಾಲ್ ಪ್ರದೀಪ್ ಆ್ಯಂಡ್ ಅವ್ರ ಹತ್ರ ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ದೇ ವಿಲ್ ಬಿ ಹ್ಯಾಪಿ. ಖಂಡಿತ. ಸೊ ಲೆಟ್ಸ್ ವೆಲ್ಕಮ್ ಪ್ರದೀಪ್. ಅಜಯ್ ಕುಮಾರ್ ಅವರು ಬಂದಿದ್ದಾರೆ. ಸೊ ಹೀಲ್ ಟೆಲ್ ಏನು ಥರ ಸಪೋರ್ಟ್ ಮಾಡ್ಬೋದು, ಯಾವ ರೀತಿ ಸಪೋರ್ಟ್ ಮಾಡ್ಬೋದು ಅಂತ ಹೇಳ್ತಾರೆ. ಪ್ರದೀಪ್ ಅವರೇ, ನಿಮಗೆ ಈಗ ಕಾಲು ಡ್ಯಾಮೇಜ್ ಆಗಿದೆ ಅಂತಲ್ಲ, ನಡಿಲಿಕ್ಕೆ ಆಗುತ್ತಾ? ಈಗ ಓಡಬಹುದು. ಯಾವ ಥರ ಟೆಸ್ಟ್ ಮಾಡಿದ್ರೆ? ಆಗಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಒಂಚೂರು ಪೇನ್ ಇಲ್ಲ. ನಂಬಿಕೆ ಇದೆ. ಯಾಕಂದ್ರೆ ಶುಡ್ ಬಿ ವೆರಿ ಶ್ಯೂರ್. ಯಾಕಂದ್ರೆ ಇವನ್ ಡಾಕ್ಟರ್ ಹತ್ರ ನೀವು ಒಂದ್ಸತಿ ಮಾತಾಡ್ಬೋದು. ಇವಾಗ ನಿಮ್ಗೆ ಇಂಥೂಸಿಯಾಸಮ್ ಇದೆ, ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ.
ಲೇಟ್ರ್ ಆನ್ ಪಾಪ ನಿಮಗೆ ಓಡಾದ್ಮೇಲೆ ತಿರ್ಗಾ ಏನು ಪ್ರಾಬ್ಲಮ್ ಆಗಬಾರ್ದು, ಅದು ಜೀವನಕ್ಕೆ ಅಪಾಯ ಆಗಬಾರ್ದು. ನಿಮ್ಮ ಆಸೆನ ಹೇಳಿದ್ದೀರಾ ಪಾಪ, ಆ ಆಸೆ ಬಂದ್ಬಿಟ್ಟು ಬೇರೆ ರೀತಿ ಟರ್ನ್ ಔಟ್ ಆಗಬಾರ್ದು ನಿಮ್ಮ ಲೈಫ್ಗೆ. ಏನಂತೀರಾ? ಹೌದೌದು. ಯಾಕೆಂದರೆ ಈಗ ನಿಮ್ಗೆ ಸ್ವಲ್ಪನೂ ನೋವಿಲ್ವಾ ಕಾಲಲ್ಲಿ? ಸ್ವಲ್ಪನೂ ನೋವಿಲ್ಲ. ಹಾಗಿದ್ರೆ ಶಿವಣ್ಣವ್ರೆ, ಇವರಿಗೆ ಒಂದು ಸಲ ನಾನು ಟೆಸ್ಟ್ ತೊಗೊತೀನಿ, ನಾನು ಕಂಟ್ರೋಲ್ ಸ್ಟೇಡಿಯಂ ಬಂದರೆ ವಾಟ್ ಐ ಕ್ಯಾನ್ ಹೆಲ್ಪ್ ಮೈ ಬೆಸ್ಟ್, ಐ ಹೆಲ್ಪ್ ಹಿಮ್ ಲಾ. ಓಕೆ, ಬಟ್ ಯು ಆರ್ ರೆಡಿ ಟು ಟೇಕ್ ಹಿಮ್ ಆಸ್ ಯುವರ್ ವಾಯ್ಸ್. ಇಟ್ ಈಸ್ ಮೈ ಆಂಬಿಷನ್. ಈಗ ನಾನು 2006ನೇ ಇಸ್ವಿನಲ್ಲಿ ಫಿಸಿಕಲಿ ಚಾಲೆಂಜ್ ಇಂಡಿಯನ್ ಟೀಮ್ ತಗೊಂಡೋಗಿದ್ದೀನಿ. ಸುಮಾರು ಪದಕಗಳ ಸರಮಾಲೆ ಅನ್ನೋದು ಬಂದಿದೆ ಫಾರಿನ್ ಐರ್ಲೆಂಡಲ್ಲಿ. 2007ನೇ ಇಸ್ವಿನಲ್ಲಿ ಚೈನಿ ತೈಪೆಗೆ ಹೋಗಿದೆ, ಅದ್ರಲ್ಲೂ ಫಿಸಿಕಲಿ ಚಾಲೆಂಜ್ ಇದ್ರು. ಆದರೆ ಇವರು ಫಿಸಿಕಲ್ ಚಾಲೆಂಜ್ ಏನಿಲ್ಲ, ಖಾಲಿ ವಾಟ್ಸಪ್ ಇದೆ. ಇವರು ಚೆನ್ನಾಗಿ ಮಾಡ್ಬೋದು ಅಂತ ನಾನು ಅನಿಸಿದೆ. ಐ ಥಿಂಕ್ ಅಜಯ್ ಕುಮಾರ್ ಅವರೇ, ದ ವೇ ಆ ಹುಡುಗ ಮಾತಾಡೋ ರೀತಿ ನೋಡಿದ್ರೆ 100% ನನಗೇನು ಕಾನ್ಫಿಡೆನ್ಸ್ ಇದೆ ಅವ್ರ ಮೇಲೆ. ಶಿವಣ್ಣವ್ರೆ, ಕಾನ್ಫಿಡೆನ್ಸ್ಗಿಂತ ಮುಖ್ಯವಾಗಿ ಆ ಛಲನ ಅವರು ಓಡ್ ಬಂದಿದ್ದಲ್ಲಿ ಒಂದು ಸ್ಫೂರ್ತಿ ಕಾಣ್ತದೆ. ಯಾ ಆದ್ರೆ ನಾನು ಕಣ್ಣಾರೆ ಅವರಿಗೆ ಓಡಿಸಿ ನೋಡ್ಬೇಕು. 100% ಇಲ್ಲಿ ಬರೋದಕ್ಕೂ ಟ್ರ್ಯಾಕ್ ಪ್ರೊಸೀಜರ್ ಇದ್ದೇ ಇರುತ್ತೆ ಖಂಡಿತ. ಯಾಕಂದ್ರೆ ಪ್ಲೀಸ್, ಐ ಥಿಂಕ್ ನಿಮ್ಮ ಫುಲ್ ಸಪೋರ್ಟ್ ಅವ್ರಿಗಿದೆ ಅಂತ ನಾನು ಅನ್ಕೋತೀನಿ ಅಜಯ್ ಕುಮಾರ್ ಅವರೇ. ಥ್ಯಾಂಕ್ ಯು, ಥ್ಯಾಂಕ್ಸ್ ಲಾಟ್. ಇನ್ನೇನಪ್ಪ ಮಾತಾಡಿದ್ದೀನಿ, ಅವರು ಹೇಳಿದ್ದಾರೆ ಟೆಸ್ಟ್ ಮಾಡ್ತೇವೆ ಒಂದ್ಸತಿ. ಟೆಸ್ಟ್ ಮಾಡಿದ್ಮೇಲೆ ಆಮೇಲೆ ನೀನು ನಿಮ್ಮ ಬ್ರದರು ಬರ್ತಾರಲ್ವ ಜೊತೆಲಿ, ಈವನ್ ಆಲ್ಸೋ ಟೇಕ್ ಹಿಮ್, ಬೋತ್ ಆಫ್ ದೆಮ್ ಗೆಟ್ ಟ್ರೈನ್ಡ್ ವೆಲ್. ಅವ್ರ ಅಸೋಸಿಯೇಷನ್ಗೆ ಹೋಗಿ ಟೆಸ್ಟ್ ಆದಮೇಲೆ ನೀವು ಖಂಡಿತ ಸೆಲೆಕ್ಟ್ ಆಗ್ತೀವಿ ಅಂತ ನಂಬಿಕೆ ನನಗೂ ಇದೆ, ಎಲ್ರಿಗೂ ಇದೆ. ಟ್ರೈ ಯು ವಿಲ್ ಸಕ್ಸೀಡ್ ಆ್ಯಂಡ್ ಆಲ್ ದಿ ಬೆಸ್ಟ್. ಇವಾಗ ತಾನೆ ಅಜಯ್ ಕುಮಾರ್ ಅವ್ರು ಬಂದು ಒಂದು ಒಳ್ಳೆ ಭರವಸೆನ ಕೊಟ್ಟಿದ್ದಾರೆ. ಪ್ರದೀಪ್ ಹಾಗೂ ಅವ್ರ ತಮ್ಮ ಅವ್ರ ಅಸೋಸಿಯೇಷನ್ಗೆ ಹೋಗ್ತಾರೆ. ಆಫ್ಟರ್ ದ ಟೆಸ್ಟ್ ಅವ್ನು ಖಂಡಿತ ಪಾಸ್ ಆಗ್ತಾನೆ. ಚೆನ್ನಾಗಿ ಕಷ್ಟಪಟ್ಟರೆ ಯು ಕ್ಯಾನ್ ಗೆಟ್ ಗೋಲ್ಡ್ ಮೆಡಲ್. ಒಲಿಂಪಿಕ್ಸ್ಲಾಗಲಿ ಇಲ್ಲ ಏಷ್ಯನ್ ಗೇಮ್ಸ್ಲಾಗಲಿ, ಅದು ಎನಿ ಟೂರ್ನಮೆಂಟ್ ಅದರಲ್ಲಿ ಗೋಲ್ಡ್ ಮೆಡಲ್ ತಂದೆ ತತ್ತಂತ ಭರವಸೆ ಇದೆ. ಥ್ಯಾಂಕ್ ಯು ಲಾಟ್. ಪ್ರದೀಪ್ ಕುಮಾರ್ ಮತ್ತು ಅವರ ಸಹೋದರನನ್ನ ಫಿಟ್ನೆಸ್ ಪರೀಕ್ಷೆಗೆ ಕಳುಹಿಸಲಾಯಿತು. ಅವರೀಗ ಪ್ರಾಕ್ಟೀಸ್ನಲ್ಲಿದ್ದಾರೆ. ರಿಸಲ್ಟ್ ಏನಾಯಿತು? ಕೋಚ್ ಪ್ರದೀಪ್ನನ್ನ ಆಯ್ಕೆ ಮಾಡಿದರೆ ಬನ್ನಿ ನೋಡೋಣ. ಫಸ್ಟ್ ಪ್ರದೀಪ್ ಬಂದು 13.66 ಬರ್ಕೊಳ್ಳಿ. ಸ್ಟ್ಯಾನಿ 14.06. ಅವರು ಮೌಲ್ಯಮಾಪನ ಮಾಡಿ ಫಲಿತಾಂಶ ಪ್ರಕಟಿಸಲಿದ್ದಾರೆ. ಪ್ರದೀಪ್ ಓಡಿದ್ದ ಟೆಸ್ಟ್ ಮಾಡಿದ ನಂತರ ನನಗೆ ಒಂದು ಕಾನ್ಫಿಡೆಂಟ್ ಆಗಿದೆ. ಅದು ಬೇರ್ ಫುಟ್ನಲ್ಲಿ ಅವನು ಇಷ್ಟು ಚೆನ್ನಾಗಿ ಓಡ್ತಾನೆ ನಾನು ಅನಿಸೇ ಇರಲಿಲ್ಲ. ಆದರೆ ಜಿ ಕನ್ನಡದವ್ರ ಹತ್ರ ಬಂದು ಅವರೆಲ್ಲ ಮನಸ್ಸು ಮಾಡಿ ಇಲ್ಲಿಂದ ಕಳಿಸಿರೋದಕ್ಕೆ ನನಗೊಂಥರ ಆನಂದ ಆಗ್ತದೆ. ಏನಂದರೆ 100 ಮೀಟರ್ಸು ಅವ್ನ ಕ್ವಾಲಿಟಿಲಿ ನಾನು ಗೆಸ್ ಮಾಡೋದಕ್ಕಿಂತ ಚೆನ್ನಾಗಿ ಓಡಿದ್ದಾನೆ. ಬೇರ್ ಫುಟ್ಟಲ್ಲಿ ಓಡಿರೋದ್ರಿಂದ ನನಗೆ ಕಾನ್ಫಿಡೆಂಟ್ ಆಗ್ತಾಯಿದೆ. ಸ್ಪೈಕ್ಸ್ ಹಾಕಿ ಕರೆಕ್ಟಾಗಿ ವಾರ್ಮ್ ಅಪ್ ಮಾಡಿ ಅವನಿಗೆ ಎನ್ಕರೇಜ್ ಮಾಡಿದರೆ ಇವನು ಡೆಫಿನೆಟ್ಲಿ ಮಾಡೇ ಮಾಡ್ತಾನೆ. ನನಗೆ 100% ನಾನು ಹೇಳ್ತೀನಿ, ಇವನು ಒಳ್ಳೆ ಅಥ್ಲೆಟ್ ಆಗ್ತಾನೆ. ನಮ್ಮ ದೇಶಕ್ಕೆ ಒಂದು ಮೆಡಲ್ ತರೋದ್ರಲ್ಲಿ ಸಂಶಯವೇ ಇಲ್ಲ. ಈತ ಮಂಜುನಾಥ್. ಆತನನ್ನ ನಾವು ಎಲ್ಲಿಗೆ ಕರೆದುಕೊಂಡು ಹೋಗ್ತಾ ಇದ್ದೇವೆ ಅನ್ನೋದನ್ನ ತಿಳಿಯೋದಕ್ಕೂ ಮೊದಲು ಮಂಜುನಾಥ್ ಫ್ಲಾಶ್ ಬ್ಯಾಕ್ ನೋಡೋಣ. ಮಂಜುನಾಥ್ ಪುಟ್ಟ ಲಾಡ್ಜ್ ಒಂದರಲ್ಲಿ ರೂಮ್ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದ. ನಮ್ಮ ತಂಡ ಮಂಜುನಾಥ್ ಬಳಿಗೆ ಹೋಗಿ ನಾವು ಕರೆದುಕೊಂಡು ಹೋದ ಸ್ಥಳವನ್ನ ಆತ ಗುರುತಿಸಬೇಕೆಂದು ನಾವು ಮಂಜುನಾಥ್ಗೆ ನೀಡಿದ ಚಾಲೆಂಜ್. ಈತ MA ಪೊಲಿಟಿಕಲ್ ಸೈನ್ಸ್ ವಿದ್ಯಾರ್ಥಿ. ಆತ ತನ್ನ ಶಿಕ್ಷಣವನ್ನ ಮುಂದುವರಿಸಲಾಗದೆ ಪುಟ್ಟ ಲಾಡ್ಜ್ ಒಂದರಲ್ಲಿ ಕೆಲಸಕ್ಕೆ ಸೇರಿದ. ಅತಿಥಿಗಳಿಗೆ ಸರ್ವ್ ಮಾಡೋದು ಈತನ ದಿನನಿತ್ಯದ ಚಾಕರಿ. ತನ್ನ ಸಂಪಾದನೆಗಾಗಿ ಮಂಜುನಾಥ್ ಇಷ್ಟೆಲ್ಲ ಕಷ್ಟ ನೋವನ್ನ ಸಹಿಸಿಕೊಳ್ತಾ ಇದ್ದಾನೆ. ಈತನ ಸಂಪಾದನೆಯಿಂದಾಗಿ ಮಂಜುನಾಥ್ ಕುಟುಂಬದ ತುತ್ತಿನ ಚೀಲ ತುಂಬಬೇಕು. ಇಂಥ ಸನ್ನಿವೇಶದಲ್ಲಿ ಪುಸ್ತಕ ಖರೀದಿಸಲು ತಾನೇ ಹೇಗೆ ಸಾಧ್ಯ? ಆದರೆ ನಾನಿರುವುದೇ ನಿಮಗಾಗಿ ಕಾರ್ಯಕ್ರಮ ಇದೆಯಲ್ಲ, ಆತನೇಕೆ ಚಿಂತಿಸಬೇಕು?
ಮಂಜುನಾಥ್ನ ಸಪ್ರಾ ಬುಕ್ ಹೌಸ್ಗೆ ಕರೆದೊಯ್ಯಲಾಯಿತು. ಮಂಜುನಾಥ್ ಆಶ್ಚರ್ಯಚಕಿತನೂ ಆದ. ಸಪ್ರಾ ಬುಕ್ ಹೌಸ್ ಮ್ಯಾನೇಜರ್ ಕೆಲವು ಪುಸ್ತಕಗಳನ್ನು ತೆಗೆದುಕೊಳ್ಳಿಕ್ಕೆ ಹೇಳಿ ಆತನಿಗೆ ಶುಭವನ್ನ ಹಾರೈಸಿದರು. ಮಂಜುನಾಥ್ ಕೆಲವು ಪುಸ್ತಕಗಳನ್ನು ಆಯ್ಕೆ ಮಾಡಿಕೊಂಡ ಮತ್ತು ಸಂತೋಷದಿಂದ ಪ್ರತಿಕ್ರಿಯಿಸಿದ. ಮಂಜುನಾಥ್ ಇವತ್ತು ಬಂದಿದ್ರು ನಮ್ಮ ಅಂಗಡಿಗೆ. ನಾವು ಅವ್ರಿಗೆ ಬೇಕಾದಿದ್ದ ಬುಕ್ಸ್ ಎಲ್ಲ ಕೊಟ್ಟಿದ್ದೀವಿ. ಮಂಜುನಾಥ್ಗೆ ಮುಂದೆ ಓದಿ ಅವನ ಭವಿಷ್ಯ ಚೆನ್ನಾಗಿರಲಿ ಅಂತ ನಾವು ನಮ್ಮ ಕಡೆಯಿಂದ ಹಾರೈಸ್ತಾ ಇದ್ದೀವಿ. ನಿಜಕ್ಕೂ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನಾನಿರುವುದೇ ನಿಮಗಾಗಿ ಕಾರ್ಯಕ್ರಮದ ವತಿಯಿಂದ ನನಗೆ ಎಜುಕೇಷನ್ಗೆ ಸಂಬಂಧಪಟ್ಟ ಪುಸ್ತಕಗಳು ಸಿಗ್ತವೆ ಅಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ. ನನಗೆ ಎಜುಕೇಷನ್ ಮಾಡಲು ಅವಶ್ಯಕವಾದ ಎಲ್ಲ ಪುಸ್ತಕಗಳನ್ನು ಕೊಟ್ಟಿದ್ದಾರೆ. ನಾನಿರುವುದೇ ನಿಮಗಾಗಿ ಕಾರ್ಯಕ್ರಮದ ಶಿವಣ್ಣನವರಿಗೂ ಮತ್ತು ಸ್ವಪ್ನ ಬುಕ್ ಸ್ಟಾಲ್ನವರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ.